ಹಾಯ್ ಗೈಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 9 ಚಾಪ್ಟರ್ ಆದಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಪಾರ್ಟ್ 2 ನ ನಾವು ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಾನು ಈಗಾಗಲೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಮಾಡಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಗೈಸ್, ನಾವು ಲಾಸ್ಟ್ ಸೆಷನ್ ಅಲ್ಲಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಏನನ್ನ ಅರ್ಥ ಮಾಡ್ಕೊಂಡಿದ್ದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಹಾಗೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಚಾಪ್ಟರ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಗೆ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಅದ್ರ ಆಬ್ಜೆಕ್ಟಿವ್ಸ್ ಗಳೇನು, ಅದ್ರ ಇಂಪಾರ್ಟೆನ್ಸ್ ಏನು, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಟ್ ವಿ ಹ್ಯಾವ್ ಲರ್ನ್ ಅಂತ ಅಂದ್ರೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ ಗಳನ್ನ ನೋಡಿದೀವಿ. ಅದ್ರಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫೈನಾನ್ಷಿಯಲ್ ಡಿಸಿಷನ್ ಮತ್ತೆ ಡಿವಿಡೆಂಡ್ ಡಿಸಿಷನ್ ನ ನೋಡಿದೀವಿ. ಹಾಗೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ಆಲ್ ದೀಸ್ ಟಾಪಿಕ್ಸ್ ಮೂರು ಏನಿದೆಯಲ್ಲ, ಅದಕ್ಕೆ ಏನೇನ್ ಫ್ಯಾಕ್ಟರ್ ಗಳು ಅಫೆಕ್ಟ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಸೊ ನಾವು ಈ ಸೆಷನ್ ಅಲ್ಲಿ ಅದ್ರ ಕಂಟಿನ್ಯೂ ಪಾರ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಮ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಫಸ್ಟ್ ಏನಿದೆ ಅಂತಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್. ಏನು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಅನ್ ಆರ್ಗನೈಸೇಷನ್ ಫ್ಯೂಚರ್ ಆಪರೇಷನ್ ಇಸ್ ಕಾಲ್ಡ್ ಅಸ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ರೆ. ಏನಂತಂದ್ರೆ ಒಂದು ಎಕ್ಸಾಂಪಲ್, ಬೇರೆ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ಬಿಡ್ತೀನಿ, ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಈಗ ನೀವು ಒಂದು ಮನೆ ಕಟ್ತೀರಾ ಅಂತ ಅನ್ಕೊಳ್ಳಿ. ಮನೆ ಕಟ್ಟಬೇಕು ಅಂತಂದ್ರೆ ನಿಮ್ಗೆ ಏನ್ ಇರ್ಬೇಕು, ಒಂದು ಪ್ಲಾನ್ ಇರ್ಬೇಕು, ಕರೆಕ್ಟಾ? ನೀವು ಇಂಜಿನಿಯರ್ ಹತ್ರ ಹೋಗ್ತೀರಾ, ನಾವ್ ಯಾವ ತರ ಮನೆ ಕಟ್ಟಬೇಕು ಅನ್ನೋದನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀರಾ. ನಿಮ್ಮ ಲೊಕೇಶನ್ ಮತ್ತೆ ಎಲ್ಲಿದೆ, ಯಾವ ತರ ಇದೆ, ಹಾಗೆ ಆ ಲೊಕೇಶನ್ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಪ್ಲೇಸ್ ನ ಯುಟಿಲೈಸ್ ಮಾಡ್ಕೊಂಡು ಮನೆಯನ್ನ ತುಂಬಾ ಡಿಸೈನ್ ಆಗಿ ಕಟ್ಬಹುದು ಅಂತ ಅನ್ಬಿಟ್ಟು ಇಂಜಿನಿಯರ್ ನಿಮ್ಗೆ ಒಂದು ಮಾಡೆಲ್ ನ ರೆಡಿ ಮಾಡಿ ಕೊಡ್ತಾರೆ. ದಟ್ ನಥಿಂಗ್ ಬಟ್ ಪ್ಲಾನ್, ಕರೆಕ್ಟಾ? ಒಂದು ಬಿಲ್ಡಿಂಗ್ ಕಟ್ಬೇಕು ಅಂತಂದ್ರೆ ಒಂದು ಪ್ಲಾನ್ ಮಾಡಿ ಕೊಡ್ತಾರೆ. ಅದೇ ತರನೇ ಒಂದು ಬಿಸ್ನೆಸ್ ನ ಮಾಡ್ಬೇಕು ಅಂತಂದ್ರೆ ಒಂದು ಪ್ಲಾನ್ ಇರ್ಬೇಕಾಗತ್ತೆ. ಅದು ಯಾವ್ದು ರಿಲೇಟೆಡ್, ಫೈನಾನ್ಷಿಯಲ್ ರಿಲೇಟೆಡ್ ಒಂದು ಪ್ಲಾನ್ ಇರ್ಬೇಕಾಗತ್ತೆ. ಸೊ ಅದನ್ನೇ ಹೇಳ್ತಾ ಇದ್ರೆ ದ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್. ಹೇಗೆ ಒಂದು ನಾವು ಮನೆಯನ್ನ ಕಟ್ಲಿಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಫೌಂಡೇಶನ್ ಈ ತರ ಇರ್ಬೇಕು, ಬಿಲ್ಡಿಂಗು ಈ ತರ ಕಟ್ಟಬೇಕು, ಫರ್ನಿಚರ್ ನ ಈ ತರ ಹಾಕಿಸ್ಬೇಕು ಅಂತ, ಅದೇ ತರನೇ ಒಂದು ಬಿಸ್ನೆಸ್ ನ ಮಾಡಕ್ಕೆ ಒಂದು ಬ್ಲೂ ಪ್ರಿಂಟ್ ಅನ್ನ ತೆಗೆಸ್ತಾ ಇದ್ದಾರೆ. ಅಂದ್ರೆ ಒಂದು ನಕ್ಷೆ ಬಿಸ್ನೆಸ್ ನ ಅಂತ ಅಂದ್ಬಿಟ್ಟು, ಓಕೆನಾ? ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಆಫ್ ಆರ್ಗನೈಸೇಷನ್ ಫ್ಯೂಚರ್ ಆಪರೇಷನ್. ಆ ಬಿಸ್ನೆಸ್ ಏನ್ ಕೆಲಸವನ್ನ ಮಾಡುತ್ತೆ ಮುಂದೆ ಫ್ಯೂಚರ್ ಅಂತ ಹೇಳ್ತಕ್ಕಂತಹದ್ನೇ ಇಸ್ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು, ಇದ್ರ ಉದ್ದೇಶ ಏನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುದು ಅನ್ನೋದನ್ನ ನೋಡೋಣ. ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ಟು ಎನ್ಶೂರ್ ದಟ್ ಎನ್ ಆಫ್ ಫಂಡ್ಸ್ ಆರ್ ಅವೈಲಬಲ್ ಅಟ್ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಏನ್ ಎನ್ ಆಫ್ ಫಂಡ್ಸ್ ಅವೈಲಬಲ್ ಅಟ್ ರೈಟ್ ಟೈಮ್ ಅಂತಂದ್ರೆ ಒಂದು ಬಿಸ್ನೆಸ್ ನ ಮಾಡ್ಲಿಕ್ಕೆ ಫೈನಾನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾ? ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೀವಿ ಅಂದ ತಕ್ಷಣ ಅಮೌಂಟ್ ಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಮೇನ್ ಆಬ್ಜೆಕ್ಟಿವ್ ಏನಿದೆ ಅಂತಂದ್ರೆ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಆ ಟೈಮ್ ಕರೆಕ್ಟ್ ಆಗಿ ಫಂಡ್ಸ್ ಇರ್ಬೇಕಾಗತ್ತೆ. ಅದೇ ಅದ್ರ ಮೇನ್ ಉದ್ದೇಶ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದ ಪ್ರೋಸೆಸ್ ಆಫ್ ಎಸ್ಟಿಮೇಟಿಂಗ್ ದ ಫಂಡ್ಸ್ ರಿಕ್ವೈರ್ಮೆಂಟ್ ಆಫ್ ದ ಬಿಸ್ನೆಸ್ ಅಂಡ್ ಸ್ಪೆಸಿಫೈಯಿಂಗ್ ದ ಸೋರ್ಸ್ ಆಫ್ ಫಂಡ್ ಇಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಪ್ಲಾನಿಂಗ್. ಏನ್ ಹೇಳ್ತಾ ಇದ್ರೆ, ದ ಪ್ರೋಸೆಸ್ ಆಫ್ ಎಸ್ಟಿಮೇಟಿಂಗ್ ದ ಫಂಡ್ಸ್ ರಿಕ್ವೈರ್ಮೆಂಟ್. ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ, ಫಂಡ್ಸ್ ಬೇಕಾಗುತ್ತೆ. ಕ್ರೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಲ್ವಾ, ಎಷ್ಟು ರಿಕ್ವೈರ್ಮೆಂಟ್ ಇದೆ. ಹಾಗೆ ಆಫ್ ದ ಬಿಸ್ನೆಸ್ ಆಫ್ ಸ್ಪೆಸಿಫೈಯಿಂಗ್ ಸೋರ್ಸ್ ಆಫ್ ಫಂಡ್ಸ್, ಯಾವ್ದ್ರಿಂದ ಫಂಡ್ಸ್ ಬರ್ತೀವಿ ಅಂತ ಹೇಳ್ತಕ್ಕಂತಹದ್ನೇ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಆಬ್ಜೆಕ್ಟಿವ್ ಗಳಿಗೆ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಟು ಎನ್ಶೂರ್ ಅವೈಲಬಲ್ ಫಂಡ್ಸ್ of funds whenever required and to see that the firm does not raise resource in nothing but funds unnecessarily ಅಂತ ಹೇಳ್ತಾ ಇದ್ದಾರೆ. ಒಂದು ಏನ್ ಹೇಳ್ತಾ ಇದ್ರೆ ಅಂತಂದ್ರೆ, ನಮ್ಗೆ ಯಾವ ಟೈಮ್ಗೆ ಬಿಸ್ನೆಸ್ ಮಾಡಕ್ಕೆ ಅಮೌಂಟ್ ಬೇಕು ಆಗ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ. ಹಾಗೆ ಇನ್ನೊಂದ್ ಏನಂತಂದ್ರೆ, ಯಾವ ಟೈಮಿಗೆ ಬರುತ್ತೆ, ಈಗ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರನೇ ರೈಸ್ ಮಾಡಕ್ಕಾಗತ್ತಾನೆ, ಅನ್ನೆಸೆಸರಿ ಆಗಿ ಯಾರು ಅಮೌಂಟ್ ಅನ್ನ ತಗೋಬಾರ್ದಿಲ್ಲ. ಈಗ ನಾನ್ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ದುಡ್ಡು ಇರ್ಬೇಕು, ಬಿಸ್ನೆಸ್ ಮಾಡಲ್ಲ ಅಂತ ದುಡ್ಡು ಇರ್ಬೇಕಾ, ಅನ್ನೆಸೆಸರಿ ಆಗಿ ಬಾರು ಮಾಡ್ಬೇಕಾ, ಎಲ್ಲರ ಸಾಲನ ಖಂಡಿತ ಇರೋದಿಲ್ಲ. ಸೊ ನಮ್ಗೆ ಆಬ್ಜೆಕ್ಟಿವ್ ಏನಿದೆ ಅಂತಂದ್ರೆ, ಕರೆಕ್ಟ್ ಟೈಮಿಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಟೈಮ್ಗೆ ನಮಗೆ ಅಮೌಂಟ್ ನಮ್ಮ ಹತ್ರ ಇರುತ್ತಾ ಅನ್ನೋದು ಆಬ್ಜೆಕ್ಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಹೇಳ್ತಾ ಇದ್ರೆ. ಹಾಗಾದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಇಂಪಾರ್ಟೆನ್ಸ್ ಗಳು ಏನು, ಇಂಪಾರ್ಟೆನ್ಸ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ಪ್ರಾಮುಖ್ಯತೆಗಳು ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೋರ್ಕಾಸ್ಟ್ ಆಫ್ ಕ್ಯಾಶ್ ಫ್ಲೋ. ಏನ್ ಹೇಳ್ತಾ ಇದ್ರೆ, ಫಸ್ಟ್ ಪಾಯಿಂಟ್ ಫೋರ್ಕಾಸ್ಟ್ ಆಫ್ ಕ್ಯಾಶ್ ಫ್ಲೋ. ಈಗ ನಾವು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನಿರ್ಬೇಕು, ಕ್ಯಾಶ್ ಇರ್ಬೇಕಾ. ಅದು ಯಾವ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ಅದು ಮೀಡಿಯಂ ಸ್ಕೇಲ್ ಇದೆಯಾ, ಲಾರ್ಜ್ ಸ್ಕೇಲ್ ಇದೆಯಾ, ಅಥವಾ
ತುಂಬಾ ದೊಡ್ಡದಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಬೇಕಾಗತ್ತೆ ಅಲ್ವಾ. ಮೈಕ್ರೋ ಸ್ಟೇಜ್ ಅಲ್ಲಿ ಇದೆಯಾ, ಸ್ಮಾಲ್ ಸ್ಟೇಜ್ ಅಲ್ಲಿ ಇದೆಯಾ ಬಿಸ್ನೆಸ್ ಅಂತ ಅಂದ್ಬಿಟ್ಟು, ಈಗ 20 lakhs ಬೇಕಾ, 50 lakhs ಬೇಕಾ, 1 crore ಬೇಕಾ, 100 crores ತನಕ ಬೇಕಾ ಅಂತ ಅಂದ್ಬಿಟ್ಟು ಅದನ್ನ ಯಾವ ಫ್ಲೋ ಇಂದ, ಕ್ಯಾಶ್ ಫ್ಲೋ ಎಲ್ಲಿಂದ ಬರ್ತೀವಿ ಅಂತ ಅಂದ್ಬಿಟ್ಟು ಅದನ್ನ ಮ್ಯಾನೇಜ್ ಮಾಡ್ಬೇಕು. ಈಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಪ್ಲಾನ್ ಮಾಡೋಕ್ಕಿಂತ ಮುಂಚೆನೆ ನಮ್ಗೆ ಅದ್ರದ್ದು ಬಜೆಟ್ ನ ನಾವು ಎಸ್ಟಿಮೇಟ್ ಮಾಡ್ಕೋಬೇಕಾಗುತ್ತೆ. ನನ್ಗೆ ಇಷ್ಟು ಕ್ಯಾಶ್ ಫ್ಲೋ ಬೇಕಪ್ಪ, ಇಷ್ಟಿದ್ರೆ ಮಾತ್ರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುದು ಅನ್ನೋದನ್ನ ಫೋರ್ಕಾಸ್ಟ್ ಆಫ್ ಕ್ಯಾಶ್ ಫ್ಲೋ, ಎಲ್ಲಿಂದ ಯಾವ್ಯಾವ ಸೋರ್ಸ್ ಇಂದ ನಾವು ಕ್ಯಾಶ್ ಅನ್ನ ತಗೊಬರ್ತೀವಿ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಫಸ್ಟ್ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ, ರೈಸಿಂಗ್ ದ ಫೈನಾನ್ಸ್. ಫಸ್ಟ್ ಎಸ್ಟಿಮೇಟ್ ಮಾಡ್ಕೊಂಡ್ರು ನಮ್ಗೆ ಎಷ್ಟು ಕ್ಯಾಶ್ ಬೇಕು ಅಂತ ಅಂದ್ಬಿಟ್ಟು. ಸೆಕೆಂಡ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾವ ಸೋರ್ಸ್ ಇಂದ ನಾವು ಫೈನಾನ್ಸ್ ನ ರೈಸ್ ಮಾಡ್ತೀವಿ, ಓನರ್ಸ್ ಫಂಡ್ ಇಂದ ರೈಸ್ ಮಾಡ್ತೀವ ಅಥವಾ ಬಾರೋಡ್ ಫಂಡ್ಸ್ ಇಂದ ಅಂದ್ರೆ ಡೆಟ್ ಇಂದ ಏನಾದ್ರು ನಾವು ಬರ್ತಾ ಇದೀವ ಅಂತ ಅಂದ್ಬಿಟ್ಟು ಇಲ್ಲಿ ಕಂಬೈಂಡ್ ಆಫ್ ಓನರ್ಸ್ ಅಂಡ್ ಹೊರಗಿನವ್ರದ್ದು. ಈಗ ಓನರ್ಸ್ ಎಷ್ಟು ಅಮೌಂಟ್ ಅನ್ನ ಹಾಕ್ತಾರೆ, ಹಾಗೆ ಹೊರಗಿಂದ ಅಮೌಂಟ್ ಅನ್ನ ಎಷ್ಟು ಬರ್ತೀವಿ ಅಂತ ಅನ್ನೋದನ್ನ ಫೋರ್ಕಾಸ್ಟ್ ಮಾಡೋದಾಗಿರುತ್ತೆ. ಎಷ್ಟು ಯಾವ್ಯಾವ ಫೈನಾನ್ಸ್ ನ ಯಾವ ಕಡೆ ಯಾವ ಸೋರ್ಸ್ ಇಂದ ಬರ್ತೀವಿ ಅನ್ನೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಮೂರನೇದೇನು, ಮೇಂಟೈನಿಂಗ್ ದ ಫ್ಲೋ ಆಫ್ ಇಂಟರ್ನಲ್ ಫಂಡ್ಸ್. ಏನ್ ಇಂಟರ್ನಲ್ ಫಂಡ್ಸ್ ಅಂತಂದ್ರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಆಗಿರುತ್ತೆ, ಪ್ರಾಫಿಟ್ ಅಲ್ಲಿ ಒಂದಷ್ಟು ಅಮೌಂಟ್ ನ ಅವರು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇಟ್ಟಿರ್ತಾರೆ, ಮುಂದೆ ನಮಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆ ತರ ರಿಸರ್ವ್ಸ್ ಏನಾರು ಇಟ್ರೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಅನ್ನೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಇಂಪಾರ್ಟೆನ್ಸ್, ಆ ಫಂಡ್ಸ್ ರಿಸರ್ವ್ ಮಾಡಿ ಇಟ್ಟಿರ್ತಕ್ಕಂತಹ ಫಂಡ್ಸ್ ಅಮೌಂಟ್ ಯೂಸ್ ಮಾಡ್ಕೊಳ್ತಾ ಇದಾರೆ ಅನ್ನೋದು ಹೇಳ್ತಾ ಇದಾರೆ. ಫೆಸಿಲಿಟೇಟ್ ಕಾಸ್ಟ್ ಕಂಟ್ರೋಲ್. ನೋಡಿ ಇಲ್ಲಿ ಏನ್ ಫೆಸಿಲಿಟೇಟ್ ಕಾಸ್ಟ್ ಕಂಟ್ರೋಲ್ ಅಂತಂದ್ರೆ, ಒಂದು ಬಿಸ್ನೆಸ್ ಪ್ರಾಫಿಟ್ ಮಾಡ್ಬೇಕು ಅಂತಂದ್ರೆ ಎರಡು ಮೋಟೋ ಇದೆ. ಒಂದು ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಿ, ಸೇಲ್ಸ್ ಇನ್ಕ್ರೀಸ್ ಮಾಡಿ ಪ್ರಾಫಿಟ್ ಮಾಡ್ತಕ್ಕಂತಹದ್ದು. ಇನ್ನೊಂದು ಎಕ್ಸ್ಪೆನ್ಸಸ್ ನ ರೆಡ್ಯೂಸ್ ಮಾಡ್ತಕ್ಕಂತಹದ್ದು, ಅನ್ನೆಸೆಸರಿ ವೇಸ್ಟ್ ಗಳನ್ನ ರೆಡ್ಯೂಸ್ ಮಾಡ್ತಕ್ಕಂತಹದ್ದು. ಅದೇ ತರನೇ ಏನಾದ್ರೂ ಆರ್ಗನೈಸೇಷನ್ ಒಳಗೆ ವೇಸ್ಟೇಜ್ ಏನಾರ ಆಗ್ತಿದ್ರೆ ಅಂತ ಕಾಸ್ಟ್ ಅನ್ನ ಕಂಟ್ರೋಲ್ ಮಾಡೋದ್ ಆಗಿರುತ್ತೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೆಸಿಲಿಟೇಟ್ ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ, ಒಂದು ಪ್ರಾಡಕ್ಟ್ ನ ಏನೋ ಒಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಯದ್ವಾ ಅಮೌಂಟ್ ಇಟ್ರೆ ಅದು ಮಾರ್ಕೆಟ್ ಅಲ್ಲಿ ಮಾರ್ಲಿಕ್ಕೆ ಆಗ್ತದ, ಆಗೋದಿಲ್ಲ. ಯಾಕೆ, ಅಲ್ಲಿ ಮಾರ್ಕೆಟ್ ಅಲ್ಲಿ ಹೊರಗೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವರು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಸೇಲ್ ಆಗಲ್ಲ ಅಂತಂದ್ರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತಹ ಪ್ರಾಡಕ್ಟ್ ಗಳೆಲ್ಲ ಸ್ಟಾಕ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ, ಆಗ ಲಾಸ್ ಆಗ್ಬೇಕಾಗತ್ತೆ. ಸೊ ಏನ್ ಹೇಳ್ತಿದಾರೆ ಅಂತಂದ್ರೆ, ಒಂದು ಪ್ರಾಡಕ್ಟ್ ಗೆ ಕರೆಕ್ಟ್ ಆಗಿರ್ತಕ್ಕಂತಹ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಫೈನಾನ್ಷಿಯಲ್ ಪ್ಲಾನಿಂಗ್. ಹಾಗಾದ್ರೆ ಫೋರ್ಕಾಸ್ಟಿಂಗ್ ಪ್ರಾಫಿಟ್. ಇಷ್ಟೆಲ್ಲ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ನ ಹಾಕಿ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಏನು ಫೋಕಸ್ ಆಗಿ ಇಟ್ಕೊಂಡಿರ್ತಾನೆ, ಆ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅಫ್ಕೋರ್ಸ್ ಪ್ರಾಫಿಟ್ ಮೋಟದಲ್ಲಿ ಆ ಬಿಸ್ನೆಸ್ ನ ಮಾಡ್ತಾ ಇರ್ತಾನೆ. ಸೊ ಆ ಪ್ರಾಫಿಟ್ ನಾನು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ಎಷ್ಟು ರಿಟರ್ನ್ಸ್ ಬರ್ಬೋದು ಅಂತ ಅಂದ್ಬಿಟ್ಟು ಫೋರ್ಕಾಸ್ಟ್ ಮಾಡ್ಬೇಕಾಗತ್ತೆ. ಫೋರ್ಕಾಸ್ಟ್ ಅಂತಂದ್ರೆ ಏನು, ಒಂದು ಅಸಂಪ್ಷನ್ ನ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದೀನಿ, ನನ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೇನೆ ಮೆಷರಿಂಗ್ ರಿಕ್ವೈರ್ಡ್ ರಿಟರ್ನ್ಸ್. ಏನು, ನಾನು ಅಲ್ಲಿ ಫಸ್ಟ್ 6 ಪಾಯಿಂಟ್ ಅಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದೀನಿ, ಇಲ್ಲಿ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ನಾನು ಹಾಕಿರೋ ಫಂಡ್ಸ್ ಗೆ ರಿಕ್ವೈರ್ಡ್ ರಿಟರ್ನ್ಸ್ ನಾನು ಹಾಕಿದ್ದೀನಿ, ನನಗೆ 10% ಬರ್ಬೇಕಾ ಅಥವಾ 20% ಪ್ರಾಫಿಟ್ ಬರ್ಬೇಕಾ ಅಂತ ಅಂದ್ಬಿಟ್ಟು ಆಗಿರುತ್ತೆ. ಏನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ 10% ಪ್ರಾಫಿಟ್ ಬರ್ಬೇಕು, 20% ಪ್ರಾಫಿಟ್ ಬರ್ಬೇಕು ಅಂತಂದಿಲ್ಲ, ಅದನ್ನ ಮೆಷರ್ ಮಾಡೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮ್ಯಾನೇಜಿಂಗ್ ಅಸೆಟ್ಸ್. ಈಗ ಒಂದು ಆರ್ಗನೈಸೇಷನ್ ಇತ್ತು ಅಂತಂದ್ರೆ ಅದ್ರಲ್ಲಿ ತುಂಬಾ ಅಸೆಟ್ಸ್ ಗಳಿರುತ್ತೆ, ಮೆಷಿನರಿ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಹಾಗೆ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು. ಹಾಗೆ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಅಂತಂದ್ರೆ ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಮಿಷನರೀಸ್ ಗಳಾಗಿರ್ಬೋದು, ಕರೆಕ್ಟಾ, ಈಗ ಎಲ್ಲ ಆಗಿರುತ್ತೆ, ಫರ್ನಿಚರ್ ಆಗಿರುತ್ತೆ. ಸೊ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ. ಸೊ ಈಗ ಅಮೌಂಟ್ ಫಂಡ್ಸ್ ಕಮ್ಮಿ ಇತ್ತು, ಅಸೆಟ್ಸ್ ನ ನಾವು ಪರ್ಚೇಸೇ ಮಾಡ್ಬೇಕು, ಆ ತರ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಎಲ್ಲವೂ ಮ್ಯಾನೇಜಿಂಗ್ ಅಸೆಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅದರಲ್ಲೂ ಫೈನಾನ್ಷಿಯಲ್ ಪ್ಲಾನಿಂಗ್ ಅದಕ್ಕೆ ಸಂಬಂಧಪಟ್ಟಂಗೆ ಅಸೆಟ್ ಸಂಬಂಧಪಟ್ಟಂಗೆ ಹೇಗೆ ಮಾಡ್ತಾರೆ ಅನ್ನೋದು ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗೆ ಮ್ಯಾನೇಜಿಂಗ್ ಫಂಡ್ಸ್, ಆಗ್ಲೇ ಹೇಳ್ದಂಗೆ ಓನರ್ಸ್ ಫಂಡ್ ಇರುತ್ತೆ, ಬಾರೋಡ್ ಫಂಡ್ ಇರುತ್ತೆ. ಆ ಬಾರೋಡ್ ಫಂಡ್ಸ್ ಮತ್ತೆ ಓನರ್ ಫಂಡ್ಸ್ ನ ಹೇಗ್ ಮೇಂಟೈನ್ ಮಾಡ್ತಾರೆ. ಜಾಸ್ತಿ ಬಾರೋಡ್ ಫಂಡ್ಸ್ ನ ತಗೊಂಡ್ಬಂದಾಗ ಏನ್ ಮಾಡ್ಬೇಕಾಗುತ್ತೆ, ಅವರು ಇಂಟ್ರೆಸ್ಟ್ ನ ಪೇ ಮಾಡೋದಕ್ಕಾಗತ್ತೆ. ಇಂಟ್ರೆಸ್ಟ್ ನ ಮಾಡಲೇಬೇಕು ಅಂತಂದ್ರೆ ಅವರು ಕಂಪಲ್ಸರಿ ಅವರು ರಿಟರ್ನ್ಸ್ ನ ಅವ್ರು ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಬಿಸ್ನೆಸ್ ಗೆ ಅದನ್ನ ತೆಗೆಸ್ಬೇಕಾಗಿರುತ್ತೆ. ಸೊ ಅವಾಗ ಅವ್ರಿಗೆ ಚಾಲೆಂಜಸ್ ಗಳು ಫೇಸ್ ಆಗ್ಬೋದು. ಇಫ್ ಸಪೋಸ್ ಪ್ರಾಫಿಟ್ ಆಗದೆ ಲಾಸ್ ಆಯ್ತು ಅನ್ನೋ ಚಾನ್ಸಸ್ ಅಲ್ಲಿ. ಹಾಗಾಗಿ ಇರ್ತಕ್ಕಂತಹ ಫಂಡ್ಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಫೈನಾನ್ಷಿಯಲ್ ಪ್ಲಾನಿಂಗ್ ನ ಇನ್ನೊಂದು ಇಂಪಾರ್ಟೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಮ್ಯಾನೇಜಿಂಗ್ ಕಾಸ್ಟ್. ಏನು ಕಾಸ್ಟ್ ಅಂತಂದ್ರೆ ಒಳಗೆ ಇರತಕ್ಕಂತಹ ಎಕ್ಸ್ಪೆನ್ಸಸ್ ಗಳಿಗೆ ಏನಾಗ್ತಾ ಇದೆ, ಖರ್ಚುಗಳಿಗೆ ಏನಾಗ್ತಾ ಇದೆ, ಅದನ್ನ ಮ್ಯಾನೇಜ್ ಆಗಿರುವಂತಹದ್ದೇ
ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರುತ್ತೆ. ಈಗ ಪೇಮೆಂಟ್ ಕೊಡ್ಬೇಕಾಗುತ್ತೆ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಗಳಿರುತ್ತೆ, ಕರೆಕ್ಟಾ, ಸ್ಯಾಲ್ರಿ ಕೊಡ್ಬೇಕಾಗಿರುತ್ತೆ, ರೆಂಟ್ ಗಳನ್ನ ಕೊಡ್ಲೇಬೇಕಾಗುತ್ತೆ. ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಕೊಳ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಡಿಪೆಂಡಿಂಗ್ ಅಪಾನ್ ನಾವ್ ಯಾವ ತರ ಯೂಸ್ ಮಾಡಿರ್ತೀವಿ ಆ ತರ ಕಟ್ಟಬೇಕಾಗುತ್ತೆ. ಸೊ ಅವನ್ನೆಲ್ಲಾನು ನೋಡ್ಬೇಕಾಗುತ್ತೆ, ಕರೆಕ್ಟಾ. ಸೊ ಅದ್ರ ಬೇಸ್ ಮೇಲೆ ಫೈನಾನ್ಷಿಯಲ್ ಪ್ಲಾನಿಂಗ್ ನಿಂತಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮಿಸಲೇನಿಯಸ್ ಇಂಪಾರ್ಟೆನ್ಸ್ ಏನು, ಫೈನಾನ್ಷಿಯಲ್ ಪ್ಲಾನಿಂಗ್ ಮಿಸಲೇನಿಯಸ್ ಇಂಪಾರ್ಟೆನ್ಸ್ ಅಂತಂದ್ರೆ, ಈಗ ಸಪೋಸ್ ಒಂದು ಆರ್ಗನೈಸೇಷನ್ ಗೆ ಬೇರೆ ಫಂಡ್ಸ್ ಗಳನ್ನ ತಗೊಬರ್ತಾ ಇರ್ತಾರೆ ಅಂತಂದ್ರೆ ಡಿಫ್ರೆಂಟ್ ಸೋರ್ಸ್ ಅಲ್ಲಿ ತಗೊಬರ್ತಾ ಇರ್ತಾರೆ, ಕರೆಕ್ಟಾ. ಸೊ ಮಾರ್ಕೆಟ್ ಅಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಆಯ್ತು, ಆ ಅಮೌಂಟ್ ನ ತಗೊಬರ್ತೀನಿ ಲೋನ್ ಅಂತಂದ್ರೆ ಯಾರು ಇಷ್ಟಪಡ್ತಾರೆ, ಯಾರು ಇಷ್ಟಪಡೋದಿಲ್ಲ. ಸೊ ಇನ್ನು ಹೊರಗಡೆ ತುಂಬಾ ಫ್ಯಾಕ್ಟರ್ಸ್ ಗಳು ಎಫೆಕ್ಟ್ ಆಗ್ತಾ ಇರುತ್ತೆ. ಏನು ಎಕನಾಮಿಕಲ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಜುಡಿಷಿಯರಿ ಆಗಿರ್ಬೋದು, ಬಹಳಷ್ಟು ಚಾಲೆಂಜಸ್ ಗಳಿರುತ್ತೆ. ಸೊ ಒಂದು ಬಿಸ್ನೆಸ್ ಅದಕ್ಕೆ ಸಂಬಂಧಪಟ್ಟಂಗೆಲ್ಲಾನು ಯೋಚನೆ ಮಾಡಿ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಮಾಡ್ಬೇಕಾಗುತ್ತೆ. ಅದೇನೆ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದ್ರೆ ಏನು, ಅದ್ರ ಇಂಪಾರ್ಟೆನ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಈಗ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಹಾಗಾದ್ರೆ ಏನ್ ಕಾನ್ಸೆಪ್ಟ್, ಕ್ಯಾಪಿಟಲ್ ಸ್ಟ್ರಕ್ಚರ್. ಆಗ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ಸುಮಾರು ಸತಿ ಹೇಳ್ದೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ಏನಿರುತ್ತೆ, ಅದರಲ್ಲಿ ಓನರ್ ಫಂಡ್ಸ್ ಇರುತ್ತೆ ಮತ್ತೆ ಬಾರೋಡ್ ಫಂಡ್ಸ್ ಇರುತ್ತೆ. ಓನರ್ಸ್ ಫಂಡ್ಸ್ ಅಂತಂದ್ರೆ ಕಂಪನಿಯ ಓನರ್ ಗಳು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅಂತ. ಬಾರೋಡ್ ಫಂಡ್ಸ್ ಅಂತಂದ್ರೆ ಹೊರಗಡೆಯಿಂದ ಲೋನ್ ಮೂಲಕ ಆಗಿರೋದು, ಬೇರೆ ಬೇರೆ ಸೋರ್ಸ್ ಗಳಲ್ಲಿ ಎಷ್ಟು ಲೋನ್ ಅಮೌಂಟ್ ನ ತಗೊಬರ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಸೊ ಅದನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಈಗ ಅರ್ಥ ಆಗುತ್ತೆ ನಿಮ್ಗೆ ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡಿದಾಗ. ಕ್ಯಾಪಿಟಲ್ ಸ್ಟ್ರಕ್ಚರ್ ರೆಫರ್ಸ್ ಟು ದ ಮಿಕ್ಸ್ ಬಿಟ್ವೀನ್ ಓನರ್ಸ್. ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಮಿಕ್ಸ್ ಬಿಟ್ವೀನ್ ಓನರ್ ಫಂಡ್ ಇಸ್ ನಥಿಂಗ್ ಬಟ್ ಈಕ್ವಿಟಿ ಅಂತ ಹೇಳ್ತಿದ್ರೆ, ಅಂಡ್ ಬಾರೋಡ್ ಫಂಡ್ ಇಸ್ ಡೆಟ್ ಅಂತ ಹೇಳ್ತಿದ್ರೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ಅದು ಮಿಕ್ಸ್ ಅಂತ ಹೇಳ್ತಿದ್ರೆ, ಆ ಮಿಕ್ಸ್ ಅಲ್ಲಿ ಏನೇನಿರುತ್ತೆ, ಒಂದು ಓನರ್ ಫಂಡ್ ಇರುತ್ತೆ, ಹಾಗೆ ಬಾರೋಡ್ ಫಂಡ್ ಹೊರಗಿಂದ ತಂದಿರೋದು ಫಂಡ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂಗೆ ಒಂದಷ್ಟು ನೋಟ್ಸ್ ಗಳಿದೆ, ಅದು ಏನನ್ನ ಡಿಸ್ಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಓನರ್ ಫಂಡ್ ಕನ್ಸಿಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓನರ್ಸ್ ಫಂಡ್ ಅಲ್ಲಿ ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸ್ ಗಳು ಇವೆ ಅಂತ ಅಂದ್ಬಿಟ್ಟು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓನರ್ ಫಂಡ್ ಆಗಿರುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅದು ಕೂಡ ಏನಾಗಿರುತ್ತೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಓನರ್ಸ್ ಕ್ಯಾಪಿಟಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗೆ ರಿಸರ್ವ್ ಸರ್ಪ್ಲಸ್ ಅಂಡ್ ರಿಟೈನ್ ಅರ್ನಿಂಗ್. ಏನು ರಿಸರ್ವ್ ಅಂಡ್ ಸರ್ಪ್ಲಸ್ ಅಂತಂದ್ರೆ ಲಾಸ್ಟ್ ಇಯರ್ ಬಂದಂತಹ ಪ್ರಾಫಿಟ್ ಅಲ್ಲಿ ಇಟ್ಕೊಂಡಿರ್ತಾರೆ, ಬಿಸ್ನೆಸ್ ಗೆ ಏನಾದ್ರು ನೆಕ್ಸ್ಟ್ ಫ್ಯೂಚರ್ ಎಮರ್ಜೆನ್ಸಿ ಬೇಕಾಗತ್ತೆ ಅನ್ಕೊಂಡು ಆ ತರದ್ದು. ಹಾಗೆ ರಿಟೈನ್ ಅರ್ನಿಂಗ್ ಏನಾದ್ರು ಉಳಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗೆ ಇದು ಏನಾಯ್ತು, ಓನರ್ಸ್ ಫಂಡ್ ಗೆ ಸಂಬಂಧಪಟ್ಟಿದ್ದಾಯ್ತು. ಇಲ್ಲಿ ತನಕ ಏನ್ ನೋಡಿದ್ರಲ್ಲ, ಇಲ್ಲಿ ಓನರ್ಸ್ ಫಂಡ್, ಓನರ್ಸ್ ಅಂತಂದ್ರೆ ಯಾರು ಓನರ್ ಇನ್ವೆಸ್ಟ್ ಮಾಡ್ತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ರಿಸರ್ವ್ಸ್ ಅಂಡ್ ಸಪ್ಲೈಸ್ ಮತ್ತೆ ಏನು ರಿಟೈನ್ ಅರ್ನಿಂಗ್ಸ್, ಇಷ್ಟು ಓನರ್ಸ್ ಫಂಡ್ ಒಳಗೆ ಇರುತ್ತೆ. ಹಾಗಾದ್ರೆ ಹೊರಗಿಂದ ಯಾವ್ಯಾವ ಸೋರ್ಸ್ ಅಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಬಾರೋಡ್ ಫಂಡ್ಸ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಲೋನ್ಸ್. ಏನು ಹೊರಗಿಂದ ತಗೊಬರ್ತೀನಿ ಅಂತಂದ್ರೆ ಲೋನ್ ಫಾರ್ಮ್ ಅಲ್ಲಿ ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಬಾರೋ ಫ್ರಮ್ ಬ್ಯಾಂಕ್ ಆರ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಯಾವ್ಯಾವು ಡಿಬೆಂಚರ್ಸ್ ಆಗಿರ್ಬೋದು, ಪಬ್ಲಿಕ್ ಡೆಪಾಸಿಟ್ ಆಗಿರ್ಬೋದು, ಇವುಗಳನ್ನ ಹೊರಗಡೆಯಿಂದ ಅಮೌಂಟ್ ಅನ್ನು ತರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನೋಟ್ ಟು ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಕಾಸ್ಟ್ ಆಫ್ ಡೆಟ್ ಇಸ್ ಲೋವರ್ ದನ್, ಕಾಸ್ಟ್ ಆಫ್ ಡೆಟ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, is lower than the cost of equity. However, debt is more risky while equity is riskless for the business ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ, ಒಂದು ಬಿಸ್ನೆಸ್ ಓನರ್ ಫಂಡ್ ಜಾಸ್ತಿ ಇದ್ದಾಗ ಅವಾಗ ಅಡ್ವಾಂಟೇಜ್ ಏನಾಗುತ್ತೆ, ಪ್ರಾಫಿಟ್ ಬಂದಾಗ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಅಫ್ಕೋರ್ಸ್ ಈ ಅದು ಏನು ತುಂಬಾ ಚೆನ್ನಾಗಿ ರನ್ ಆಗಿ ಬಿಸ್ನೆಸ್ ಆಯ್ತು ಅಂತಂದ್ರೆ, ಈಗ ಸಪೋಸ್ ಏನಾದ್ರು ಬಿಸ್ನೆಸ್ ಪ್ರಾಫಿಟ್ ಮಾಡ್ಲಿಲ್ಲ, ಅದೇ ತರನೇ ಲೆವೆಲ್ ಒಂದು ಬೇಸಿಕ್ ಲೆವೆಲ್ ನಡ್ಕೊಳ್ತಿದೆ, ಕೆಲವು ಸಲ ಲಾಸ್ ಆಗ್ತಿದೆ ಅಂತಂದ್ರೆ ಬಾರೋಡ್ ಫಂಡ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಬಾರೋಡ್ ಫಂಡ್ ನಮಗೆ ಪ್ರಾಫಿಟ್ ಆಗಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಕೇಳಲ್ಲ. ಅವ್ರು ಯಾವ ಮೋಟದಲ್ಲಿ ಕೇಳಿರ್ತಾರೆ ಅಂತಂದ್ರೆ ಅವ್ರು ಪ್ರಾಫಿಟ್ ಆಗ್ಬೇಕಾಗಿರುತ್ತೆ ಅಷ್ಟೇನೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಬೇಕಾಗಿರುತ್ತೆ, ರಿಟರ್ನ್ಸ್ ಬೇಕಾಗಿರುತ್ತೆ. ಸೊ ಆ ಇಂಟೆನ್ಷನ್ ಅಲ್ಲಿ ಅವರು ಅಮೌಂಟ್ ಅನ್ನ ಇವ್ರಿಗೆ ಬಾರೋ ಆಗಿ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಆತರ ಏನಿದೆಯಲ್ಲ ಹೊರಗಿಂದ ತಗೊಬರ್ತಕ್ಕಂತಹದ್ದು ತುಂಬಾ ರಿಸ್ಕ್ ಇರುತ್ತೆ. ಅದೇ ಈಕ್ವಿಟಿ ಆಯ್ತು ಅಂತಂದ್ರೆ ರಿಸ್ಕ್ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ನೋಟ್ ಅಂತಂದ್ರೆ ನೋಡೋಣ. ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಟು ಬಿ ಆಪ್ಟಿಮಲ್ when the proportion of debt and equity is such that it result in an increase in the value of the share of equity ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಈಕ್ವಿಟಿ ಶೇರ್ ಅಂತ ಅಂದ್ಬಿಟ್ಟು ಏನ್ ಹೇಳ್ತಿದ್ರೆ, ಯಾವತ್ತು ಒಂದು ಆರ್ಗನೈಸೇಷನ್ ಫೈನಾನ್ಸ್ ನ ಬೇರೆ ಬೇರೆ ಸೋರ್ಸ್ ಅಲ್ಲಿ ತರ್ತಿದೆ ಅಂತಂದ್ರೆ, ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗ್ತಿದೆ ಅಂತಂದ್ರೆ ಅದು ಆಪ್ಟಿಮಲ್ ಆಗಿರ್ಬೇಕು. ಏನು ಪೋರ್ಷನ್ ತುಂಬಾ ಚೆನ್ನಾಗಿರ್ಬೇಕು. ಈಗ ಓನರ್ಸ್ ಫಂಡ್ ಜಾಸ್ತಿ ಇದ್ದು ಬಾರೋಡ್ ಫಂಡ್ ಕಮ್ಮಿ ಇತ್ತು ಅಂತಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ. ಈಗ ಬಾರೋಡ್ ಫಂಡೇ ಜಾಸ್ತಿ ಇತ್ತು ಅಂತಂದ್ರೆ, ಓನರ್ಸ್ ಫಂಡೇ ಕಮ್ಮಿ ಇತ್ತು ಅಂತಂದ್ರೆ ಬಿಸ್ನೆಸ್ ಗೆ ರಿಸ್ಕ್ ಗಳು ಜಾಸ್ತಿ ಆಗುತ್ತೆ. ಪ್ರಪೋರ್ಷನ್ ಡೆಟ್ ಅಂಡ್ ಈಕ್ವಿಟಿ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಇಲ್ಲ ಅಂತಂದ್ರೆ
ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾವಾಗ ಓನರ್ಸ್ ಫಂಡ್ ಜಾಸ್ತಿ ಇದ್ದು ಪ್ರಾಫಿಟ್ ಮಾಡುತ್ತೆ, ಈಕ್ವಿಟಿ ಶೇರ್ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಕ್ಯಾಪಿಟಲ್ ಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತಹ ಮೀನಿಂಗ್ ಆಗಿತ್ತು. ಹಾಗಾದ್ರೆ ಇನ್ನೆರಡು ಸಣ್ಣ ಸಣ್ಣ ಟಾಪಿಕ್ ಇದೆ. ಹಾಗಾದ್ರೆ ಫೈನಾನ್ಷಿಯಲ್ ಲಿವರೇಜ್ ಅಂತ ಅಂದ್ರೆ ಏನು? ದ ಪ್ರಪೋರ್ಷನ್ ಆಫ್ ಡೆಟ್ ಇನ್ ಓವರ್ ಆಲ್ ಕ್ಯಾಪಿಟಲ್ ಇಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಲಿವರೇಜ್. ಏನ್ ಹೇಳ್ತಿದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ 10 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ಆ 10 ಕೋಟಿಲಿ ಈಗ 3 ಕೋಟಿನ ಹೊರಗಡೆಯಿಂದ ಬರ್ತಾ ಇದಾರೆ ಅಂತಂದ್ರೆ ಅದನ್ನ ಏನ್ ಹೇಳ್ತಿದ್ರೆ, ದ ಪ್ರಪೋರ್ಷನ್ ಆಫ್ ಡೆಟ್ ಅಂತಂದ್ರೇನು? ಹೊರಗಿಂದ ಸಾಲವಾಗಿ ತರ್ತಾ ಇರ್ತಕ್ಕಂತಹದ್ದು. ಆ ಡೆಟ್ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಳ್ಳೋಂತಹದ್ದೇ ಫೈನಾನ್ಷಿಯಲ್ ಲಿವರೇಜ್ ಅಂತ ಹೇಳ್ತಾ ಇದ್ದಾರೆ. ದ ಪ್ರಪೋರ್ಷನ್ ಆಫ್ ಡೆಟ್ ಇನ್ ಓವರ್ ಆಲ್ ಕ್ಯಾಪಿಟಲ್ ಇಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಲಿವರೇಜ್. ಈ ಫೈನಾನ್ಷಿಯಲ್ ಲಿವರೇಜ್ ನ ಕಂಡುಹಿಡ್ಕೊಳ್ಳಕ್ಕೆ ಒಂದು ಫಾರ್ಮುಲಾ ಇದೆ. ಏನದು ಫೈನಾನ್ಷಿಯಲ್ ಲಿವರೇಜ್ ಗೆ ಫಾರ್ಮುಲಾ? ಡಿ ಡಿವೈಡೆಡ್ ಬೈ ಇ ಅಂತ ಹೇಳ್ತಾ ಇದ್ರೆ. ಏನು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಸಣ್ಣದೊಂದು ಪ್ರಾಬ್ಲಮ್ ಬರುತ್ತೆ. ಯಾವ್ದು ನಿಮ್ಗೆ ನೆಕ್ಸ್ಟ್ ಅಕೌಂಟೆನ್ಸಿ ನಾನು ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಅವಾಗ ನಿಮ್ಗೆ 100% ಅರ್ಥ ಆಗ್ಬಿಡುತ್ತೆ. ಓಕೆನಾ? ಈಗ ಅರ್ಥ ಆಗಲ್ಲ ಅಂತಲ್ಲ, ಈಗ್ಲೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಡಿ ಅಂತಂದ್ರೆ ಏನು ರೆಪ್ರೆಸೆಂಟ್ ಆಗುತ್ತೆ, ಮತ್ತೆ ಈ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಡೆಟ್ ಅಂಡ್ ಈಕ್ವಿಟಿ ಏನು ಫೈನಾನ್ಷಿಯಲ್ ಲಿವರೇಜ್ ಅಂತಂದ್ರೆ ಇನ್ನೂ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. ಏನು ಡೆಟ್ ಡಿವೈಡೆಡ್ ಬೈ ಡೆಟ್ ಪ್ಲಸ್ ಈಕ್ವಿಟಿ ಅಂತ ಹಾಕಿದ್ರು ಈ ಫೈನಾನ್ಷಿಯಲ್ ಲಿವರೇಜ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೇರ್ ಡೆಟ್ ಅಂತಂದ್ರೆ ಡಿ ಮತ್ತೆ ಇ ಅನ್ನೋ ಟರ್ಮಿನಾಲಜಿಗಳನ್ನ ನೀವು ನೋಡಿದ್ರಿ. ಹಾಗಾದ್ರೆ ಡಿ ರೆಪ್ರೆಸೆಂಟ್ ಡೆಟ್, ಇ ರೆಪ್ರೆಸೆಂಟ್ ಈಕ್ವಿಟಿ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಫೈನಾನ್ಷಿಯಲ್ ಲಿವರೇಜ್ ಅಂತ ಅಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಫೈನಾನ್ಷಿಯಲ್ ಲಿವರೇಜ್ ಇಸ್ ನಥಿಂಗ್ ಬಟ್ ಒಂದು ಇಡೀ ಕ್ಯಾಪಿಟಲ್ ಅಲ್ಲಿ ಎಷ್ಟು ಬಾರೋಡ್ ಫಂಡ್ ಇದೆ. 10 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅಂತಂದ್ರೆ ಅದ್ರಲ್ಲಿ 3 ಕೋಟಿ ಎಷ್ಟು ತರ ಬಂದಿರ್ತಿದೆ. ಅವಾಗ ಏನಾಗುತ್ತೆ, 30% ಫ್ರಮ್ ದ ಬಾರೋಡ್ ಫಂಡ್. ಕರೆಕ್ಟಾ? ಟೋಟಲ್ 10 ಕೋಟಿ 3 ಕೋಟಿನ ಬಾರೋ ಆಗಿ ಹೊರಗಡೆಯಿಂದ ತಂದ್ರೆ 30% ಆಫ್ ದ ಕ್ಯಾಪಿಟಲ್ ಏನಾಗಿರುತ್ತೆ, ಬಾರೋ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪ್ರಪೋರ್ಷನ್ ಅಂತ ಹೇಳಿದ್ರಲ್ಲ, ಓವರ್ ಆಲ್ ಪರ್ಸೆಂಟೇಜ್ ಎಷ್ಟಾಯ್ತು? 30% ಹೊರಗಿಂದ ತದ್ದಾಗದು. ಅದೇ ಫೈನಾನ್ಷಿಯಲ್ ಲಿವರೇಜ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತಂದ್ರೆ ಏನು ಅಂತ ನೋಡೋಣ. ಟ್ರೇಡಿಂಗ್ ಆನ್ ಈಕ್ವಿಟಿ ರೆಫರ್ ಟು ದ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ ಅರ್ನ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಏನ್ ಹೇಳ್ತಾ ಇದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ನ ಅರ್ನಿಂಗ್ ನ ಜಾಸ್ತಿ ಮಾಡುದು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫಿಕ್ಸ್ಡ್ ಫೈನಾನ್ಷಿಯಲ್ ಚಾರ್ಜಸ್ ಈಸ್ ಲೈಕ್ ಇಂಟ್ರೆಸ್ಟ್. ಏನ್ ಹೇಳ್ತಿದ್ರೆ, ಡೆಟ್ ಮತ್ತೆ ಈಕ್ವಿಟಿ ಇರುತ್ತೆ. ಕರೆಕ್ಟಾ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಡೆಟ್ಸ್ ಇರುತ್ತೆ, ಹೊರಗಡೆ ಓನರ್ಸ್ ಫಂಡ್ ಇರುತ್ತೆ, ಹೊರಗಡೆಯಿಂದನೂ ಬಂದಿರ್ತಾರೆ. ಸೊ ಇವ್ರಿಗೆ ಪ್ರಾಫಿಟ್ ತುಂಬಾ ಜಾಸ್ತಿ ಆಗ್ಬೇಕು ಅಂತಂದ್ರೆ ಏನಾಗಿರ್ಬೇಕು, ಇವ್ರಿಗೆ ಇಲ್ಲಿ ಏನಾಗುತ್ತೆ, ಪ್ರಾಫಿಟ್ ಎಷ್ಟು ಬಂದ್ರು ಮ್ಯಾಕ್ಸಿಮಮ್ ಇಲ್ಲಿ ಓನರ್ಸ್ ಏನಾಗ್ತಾರೆ, ಅವ್ರ ಪ್ರಾಫಿಟ್ ಆದ್ರೂ ಅವರೇ ಎಂಜಾಯ್ ಮಾಡ್ತಾರೆ, ಲಾಸ್ ಆದ್ರೂ ಎಂಜಾಯ್ ಅವರೇ ಮಾಡುದು. ಇಲ್ಲಿ ಡೆಟ್ ಅಂತ ಬರ್ಬೇಕಾದ್ರೆ ಇಷ್ಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ ಗೊತ್ತಾ. 10% ಇಂಟ್ರೆಸ್ಟ್ ರೇಟ್, 20% ಇಂಟ್ರೆಸ್ಟ್ ರೇಟ್ ನ ಕೊಟ್ಬಿಟ್ಟು ಅವರು ಬಾರೋಡ್ ಫಂಡ್ ನ ತಗೊಬರ್ತಾರೆ. ಯಾವಾಗ ಬಾರೋಡ್ ಫಂಡ್ ನ ತುಂಬಾ ಚೀಪ್ ರೇಟ್ ಅಲ್ಲಿ ತಗೊಬರ್ತಾರೆ, 5% ಇಂಟ್ರೆಸ್ಟ್, 1% ಇಂಟ್ರೆಸ್ಟ್ ಅಥವಾ 10% ಇಂಟ್ರೆಸ್ಟ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ತಗೊಬಂದಾಗ ಇವ್ರು ಕೊಡುವಂತಹದ್ದು ತುಂಬಾ ಕಡಿಮೆ ಆಗುತ್ತೆ. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂತಹ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಈಕ್ವಿಟಿಲಿ ಬಿಸ್ನೆಸ್ ನ ಮಾಡ್ತಕ್ಕಂತಹದ್ದು. ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ 10 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ 7 ಕೋಟಿ ಇನ್ವೆಸ್ಟ್ಮೆಂಟ್ ಈಕ್ವಿಟಿ ಇದೆ ಇತ್ತು, ಓನರ್ಸ್ ಇತ್ತು ಅಂತಂದ್ರೆ ಅದನ್ನ ಈಕ್ವಿಟಿ ಏನು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಹೇಳ್ತಾರೆ. ಇಟ್ ಇಸ್ ಎ ಸಿಚುವೇಶನ್ ವೇರ್ ದ ಕಂಪನಿ ಎಂಪ್ಲಾಯ್ ಮೋರ್ ಚೀಪರ್ ಡೆಟ್ ಇನ್ ದೇರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಟು ಎನ್ಹಾನ್ಸ್ ದೇರ್ ಅರ್ನಿಂಗ್ ಪರ್ ಶೇರ್. ಏನ್ ಹೇಳ್ತಿದ್ರೆ, ತುಂಬಾ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಡೆಟ್ ಅನ್ನ ತಗೊಬಂದಾಗ ಏನಾಗುತ್ತೆ ಅಡ್ವಾಂಟೇಜ್, ಅವ್ರಿಗೆ ಲೀಸ್ಟ್ ಅಲ್ಲಿ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡ್ತಾರೆ. ಸೊ ಅದರಿಂದ ಅಡ್ವಾಂಟೇಜ್ ಏನಾಗುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಜಾಸ್ತಿ ಶೇರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಟ್ರೇಡಿಂಗ್ ಆನ್ ಈಕ್ವಿಟಿ ಅನ್ನೋದು ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಜಾಸ್ತಿ ಈಕ್ವಿಟಿಯನ್ನ ಬೇಸ್ ಆಗಿ ಇಟ್ಕೊಂಡು ಬಿಸ್ನೆಸ್ ನ ಮಾಡ್ತಕ್ಕಂತಹದ್ದಾಗಿರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬಾರ್ದು. ಸೊ ಹಾಗಾದ್ರೆ ಫೈನಾನ್ಷಿಯಲ್ ಲಿವರೇಜ್ ಅಂತಂದ್ರೆ ಏನು, ಮತ್ತೆ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ತಗೊಳ್ತಾ ಇದಾರೆ ಅಂತಂದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಏನೇನು ಫ್ಯಾಕ್ಟರ್ಸ್ ಗಳು ಬೇರೆ ಬೇರೆವು ಏನಾಗುತ್ತೆ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಕ್ಯಾಶ್ ಫ್ಲೋ ಪೊಸಿಷನ್. ಏನು ಕ್ಯಾಶ್ ಪೊಸಿಷನ್ ಅಂತಂದ್ರೆ, ಯಾವ್ದೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ದುಡ್ಡು ಇರ್ಬೇಕಾ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಾನು ಯಾವ ಸೋರ್ಸ್ ಅಲ್ಲಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಈಗಾಗಲೇ ಮುಂಚೆನೆ ಪ್ಲಾನ್ ಮಾಡಿರ್ಬೇಕು. ಇಲ್ಲ ಅಂತಂದ್ರೆ ಅಮೌಂಟ್ ಬರಂಗಿಲ್ಲ, ಬಿಸ್ನೆಸ್ ಸ್ಟಾರ್ಟ್ ಆಗಂಗಿಲ್ಲ. ಕರೆಕ್ಟಾ? ಸೊ ಹಾಗಾಗಿ ಕ್ಯಾಶ್ ಫ್ಲೋ ಯಾವ್ಯಾವ್ದ್ರಿಂದ ತರ್ತೀನಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಒಂದು ಬಿಸ್ನೆಸ್ಗೆ ಕ್ಯಾಶ್ ಫ್ಲೋ ಪೊಸಿಷನ್ ಯಾವ ತರ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ.
ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಏನು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಅಥವಾ ಒಂದು ಕಂಪನಿ ಪ್ರಾಫಿಟ್ ನ ಡಿವಿಡೆಂಟ್ ರೂಪದಲ್ಲಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾರೆ, ಓನರ್ಸ್ ಗೆ ಕೊಡ್ತಾರೆ ಅಂತ ಅಂದಾಗ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಿ ಉಳಿದಂತಹ ಪ್ರಾಫಿಟ್ ಅಲ್ಲಿ ಅವರು ಕಟ್ಟಬೇಕಾಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಂದು ಕಾರ್ಪೊರೇಟ್ ಒಂದು ಏನು ಇಂಟ್ರೆಸ್ಟ್ ನ ಕೊಡಕ್ಕಿಂತ ಮುಂಚೆ, ಇಂಟ್ರೆಸ್ಟ್ ನ ಯಾವ ತರ ಕ್ಯಾಲ್ಕುಲೇಷನ್, ಪ್ರಾಫಿಟ್ ಮಾಡಕ್ಕಿಂತ ಪ್ರಾಫಿಟ್ ಅಲ್ಲಿ ಅಂದ್ರೆ ಟ್ಯಾಕ್ಸ್ ಕಟ್ಟಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಎಷ್ಟು ಅರ್ನ್ ಮಾಡ್ತಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಂತಹದ್ದಾಗಿರುತ್ತೆ. ಸೊ ಅದು ತಿಳ್ಕೊಂಡು ಏನು ಅದ್ರ ಮೇಲೆ, ಅದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ ಏನ್, ಡೆಟ್ ಕವರೇಜ್ ಸರ್ವಿಸ್ ರೇಷಿಯೋ ಅಂತಂದ್ರೆ, ನಾವು ಪ್ರಪೋರ್ಷನ್ ಆಫ್ ಕ್ಯಾಪಿಟಲ್, ನಾವು ಈಕ್ವಿಟಿ ಮತ್ತೆ ಬಾರೋಡ್ ಫಂಡ್ ತಂದಿರ್ತೀವಿ. ಈಕ್ವಿಟಿಲಿ ಓನರ್ಸ್ ಇರುತ್ತೆ, ಬಾರೋಡ್ ಫಂಡ್ ನ ಎಷ್ಟು ತಂದಿರ್ತೀವಿ ಅದ್ರ ಮೇಲೆ ಎಷ್ಟು ನಾವು ಇನ್ವೆಸ್ಟ್ ನ ಮಾಡಿ ಅದರಿಂದ ರಿಟರ್ನ್ಸ್ ನ ಗಳಿಸ್ತಾ ಇದೀವಿ. ಹಾಗೆ ಅದರಿಂದ ನಾವು ಏನು ಆ ಇನ್ವೆಸ್ಟ್ ನಿಂದ ನಾವು ಪ್ರಾಫಿಟ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ನಾವು ಆಬ್ಲಿಗೇಷನ್ ಇದೆ ಪೇಮೆಂಟ್ ಮಾಡ್ಲಿಕ್ಕೆ. ಸೊ ಡೆಟ್ ಸರ್ವಿಸ್ ನಮ್ಮಲ್ಲಿ ಹೇಗಿದೆ, ಕವರೇಜ್ ರೇಷಿಯೋ ಆಗ್ತಾ ಇದೆಯಾ, ಡೆಟ್ ತಗೊಂಡಿದೀವಿ, ಇನ್ವೆಸ್ಟ್ ಮಾಡಿದೀವಿ, ಆ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ತಾ ಇದೆಯಾ ಅನ್ನೋದು ಎಲ್ಲವನ್ನ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು, ಎರಡು ಪ್ರಪೋರ್ಷನಲ್ ಈಕ್ವಿಟಿ ಮತ್ತೆ ಓನರ್ಸ್ ಈಕ್ವಿಟಿ ಮತ್ತೆ ಬಾರೋಡ್ ಫಂಡ್ ಎರಡನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದು ಬಿಸ್ನೆಸ್ ಗೆ ಆಗ್ತಾ ಇದಾರೆ. ಸೊ ನಮ್ಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಂತಹದ್ದಾಗಿರುತ್ತೆ. ಕಾಸ್ಟ್ ಆಫ್ ಡೆಟ್ ಏನ್, ಕಾಸ್ಟ್ ಆಫ್ ಡೆಟ್ ಅಂತಂದ್ರೆ ಹೊರಗಿಂದ ಅಮೌಂಟ್ ನ ತಗೊಬರ್ತೀನಿ, ಕರೆಕ್ಟ್, ಬಾರೋಡ್ ಫಂಡ್ ಅಂತ ಕರೀತಾರೆ ಅದನ್ನ. ಬಾರೋಡ್ ಫಂಡ್ ನ ಎಷ್ಟು ಪರ್ಸೆಂಟ್ ಅಲ್ಲಿ, 5% ಇಂಟ್ರೆಸ್ಟ್, 2% ಇಂಟ್ರೆಸ್ಟ್, 8%, 10%, 12%, ಈ ತರ ಬೇರೆ ಬೇರೆ ರೇಟ್ ಅಲ್ಲಿ ತಗೊಬಂದಿರ್ತೀನಲ್ಲ. ಸೊ ಆತರ ಡೆಟ್ ನ ಎಷ್ಟು ತಗೊಬರ್ತೀನಿ ಅನ್ನೋದು ಆಗುತ್ತೆ. ಸೊ ಡೆಟ್ ತಗೊಬಂದ ಬರೋಂತಹದ್ದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವಾಪಸ್ ಕಟ್ತೀನಿ ಅನ್ನೋದು, ಎಷ್ಟು ರೇಟ್ ಅಲ್ಲಿ ತಂದಿರೋದು ವಾಪಸ್ ಕಟ್ಟಿ ಫಿಲ್ ಮಾಡ್ತೀನಿ, ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋದು ಮ್ಯಾಟರ್ ಆಗಿರುತ್ತೆ. ಕರೆಕ್ಟಾ? ಸೊ ಹಾಗಾಗಿ ಕಾಸ್ಟ್ ಆಫ್ ಡೆಟ್ ಏನ್ ತರ್ತೀನಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಟ್ಯಾಕ್ಸ್ ರೇಟ್ ನೆಕ್ಸ್ಟ್ ಪಾಯಿಂಟ್. ಏನ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ಕಂಪನಿ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕಿಂತ ಮುಂಚೆ ಅವ್ರಿಗೆ TDS ನ ಮಾಡ್ಬೇಕಾಗತ್ತೆ. ಅಂತಂದ್ರೆ ಕೊಡ್ಬೇಕಾದಂತಹ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಅನ್ನ ಹಿಡಿದುಬಿಟ್ಟು ಅವರು ಕೊಡ್ಬೇಕಾಗತ್ತೆ. ಹೌದಾ? ಸೊ ಹಾಗಾಗಿ ಯಾವಾಗ ತುಂಬಾ ಟ್ಯಾಕ್ಸ್ ರೇಟ್ ಜಾಸ್ತಿ ಇತ್ತು ಅಂತಂದ್ರೆ, ಈಗ ಯಾರು ಓನರ್ ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಅವಾಗ ಟ್ಯಾಕ್ಸ್ ರೇಟ್ ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ಏನಾಗುತ್ತೆ, ಕಂಪನಿ ಅವನಲ್ಲಿ ಅವರಿಂದ TDS ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಟ್ ಮಾಡ್ಕೊಳುತ್ತೆ. ಸೊ ಅಂದ್ರೆ ಅವನಿಗೆ ಕೊಡ್ತಕ್ಕಂತ, ಈಗ 1 ಲಕ್ಷ ರೂಪಾಯಿ ಅವನು ಡಿವಿಡೆಂಡ್ ಒಂದು ಕಂಪನಿ ಒಬ್ಬ ಶೇರ್ ಹೋಲ್ಡರ್ ಗೆ ಕೊಡ್ಬೇಕು ಅಂತಂದ್ರೆ ಡಿವಿಡೆಂಡ್ ನ, ಸೊ ಆತ TDS ನ ಡಿಡಕ್ಟ್ ಮಾಡ್ಬಿಟ್ಟು ಕೊಡ್ಬೇಕಾಗತ್ತೆ. ಒಂದು 10% TDS ನ ಡಿಡಕ್ಟ್ ಮಾಡಿ 1 ಲಕ್ಷ ಬಂದಿದೆ ಅಂತಂದ್ರೆ 90,000 ರೂಪಾಯಿ ಕೊಡ್ತಾನೆ. ಸೊ ಈಗ ಟ್ಯಾಕ್ಸ್ ರೇಟ್ 10% ಇದ್ದಿದ್ದಕ್ಕೇನೆ ಅವನಿಗೆ ಅಷ್ಟು ಕಮ್ಮಿ ಬಂದಿದೆ. ಇನ್ನು ಕಮ್ಮಿ ಇತ್ತು ಅಂತಂದ್ರೆ ಜಾಸ್ತಿ ಅಮೌಂಟ್ ಬರ್ತಿತ್ತು. ಇನ್ನು ಜಾಸ್ತಿ ಟ್ಯಾಕ್ಸ್ ಏನೋ ಟ್ಯಾಕ್ಸ್ ರೇಟ್ ಇದೆ ಅಂತಂದ್ರೆ ಏನಾಗ್ತಿತ್ತು, ಅವನಿಗೆ ಅಮೌಂಟ್ ಹೋಗ್ತಿದ್ದು ಕಮ್ಮಿ ಆಗ್ತಿತ್ತು. ಸೊ ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ ಟ್ಯಾಕ್ಸ್ ರೇಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾಸ್ಟ್ ಆಫ್ ಈಕ್ವಿಟಿ ಏನು, ಕಾಸ್ಟ್ ಆಫ್ ಈಕ್ವಿಟಿ ಅಂತಂದ್ರೆ ಓನರ್ಸ್ ಗಳದ್ದು ಇನ್ವೆಸ್ಟ್ಮೆಂಟ್ ಎಷ್ಟನ್ನು ತಗೊಬರ್ತಾ ಇದಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಕ್ವಿಟಿನ ತಗೊಬಂದಿದ್ದಕ್ಕೆ ನಾವು ಏನ್ ಕೊಡ್ತೀವಿ, ಅವ್ರಿಗೆ ಡಿವಿಡೆಂಡ್ ನ ತಗೊಬರ್ತೀವಿ. ಓನರ್ಸ್ ಫಂಡ್ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅದರಲ್ಲಿ ಡಿವಿಡೆಂಡ್ ನ ಕೊಡ್ತೀವಿ. ಅವರು ರಿಸ್ಟ್ರಿಕ್ಟ್ ಆಗಿರಲ್ಲ, ನಮ್ಗೆ ಇಷ್ಟೇ ಪರ್ಸೆಂಟ್ ಕೊಡು, ಇಷ್ಟೇ ಪರ್ಸೆಂಟ್ ಅಂತ ಅಂದ್ಬಿಟ್ಟು. ಅವರು ಯಾಕೆ ಈಕ್ವಿಟಿ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವರು ರಿಸ್ಕ್ ತಗೊಳಕ್ಕೆ ರೆಡಿ ಇರ್ತಾರೆ. ಹೌದಾ? ಸೊ ಹಾಗಾಗಿ ಅವರು ಪ್ರಾಫಿಟ್ ಕೂಡ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ತಗೊಳ್ಳಿಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕಾಸ್ಟ್ ಆನ್ ಈಕ್ವಿಟಿ ಏನ್ ಇಂಪ್ಯಾಕ್ಟ್ ಆಗುತ್ತೆ ಯಾವ ತರ ಅಂತಂದ್ರೆ, ಇನ್ವೆಸ್ಟ್ ಮಾಡಿರೋದಕ್ಕೆ ಅವ್ರಿಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಡಿವಿಡೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಕಂಪನಿ ಒಳ್ಳೆ ಡಿವಿಡೆಂಡ್ ಕೊಟ್ರೆ ಮಾತ್ರ ಇರ್ತಾರೆ, ಇಲ್ದವ್ರು ಇರ್ತಾರ, ಅವರು ಬೇರೆ ಕಂಪನಿಗೆ ಇನ್ವೆಸ್ಟ್ ಮಾಡಕ್ಕೆ ಆ ಶೇರ್ ತೆಗ್ದ್ಬಿಟ್ಟು ಬೇರೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಈ ಫ್ಯಾಕ್ಟರ್ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ನೆಕ್ಸ್ಟ್ ಪಾಯಿಂಟ್, ಫ್ಲೋಟೇಷನ್ ಕಾಸ್ಟ್. ಏನ್ ಫ್ಲೋಟೇಷನ್ ಕಾಸ್ಟ್ ಅಂತಂದ್ರೆ, ಫ್ಲೋಟೇಷನ್ ಕಾಸ್ಟ್ ಇಸ್ ಆಲ್ಸೋ ನೌನ್ ಆಸ್, ಬರ್ಕಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ರೈಸಿಂಗ್ ಕಾಸ್ಟ್. ಒಂದು ಕ್ಯಾಪಿಟಲ್ ನಾವು ರೈಸ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದಷ್ಟು ಖರ್ಚುಗಳಾಗಿರುತ್ತೆ. ತುಂಬಾ ಖರ್ಚು ಆಗ್ತಿದೆ ಅಂತಂದ್ರೆ ಓನರ್ ಫಂಡ್ ತಗೊಳ್ಬೇಕಾದ್ರೆ ಅಥವಾ ಬಾರೋಡ್ ಫಂಡ್ ತಗೊಳ್ಬೇಕಾದ್ರೆ ಅಂತಂದ್ರೆ, ಈಗ ಬಾರೋಡ್ ಫಂಡ್ ಅನ್ನು ನೀವು ತಗೊಬರ್ತಾ ಇದ್ದೀರಾ ಅಂತಂದ್ರೆ ಒಂದಷ್ಟು ಡೆಪಾಸಿಟ್ ಗಳನ್ನ ಇಡ್ಲೇಬೇಕು, ಒಂದಷ್ಟು ಸೆಕ್ಯೂರಿಟಿಗಳನ್ನ ಇಡ್ಲೇಬೇಕು ಅಂತಂದಾಗ ಏನಾಗುತ್ತೆ, ಅದು ಬರ್ಡನ್ ಆಗುತ್ತೆ. ಸೊ ಈ ತರ ಫ್ಲೋಟೇಷನ್ ಕಾಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಹಾಗಾದ್ರೆ ನೆಕ್ಸ್ಟ್ ರಿಸ್ಕ್ ಕನ್ಸಿಡರೇಷನ್. ಏನು ರಿಸ್ಕ್ ಕನ್ಸಿಡರೇಷನ್ ಅಂತಂದ್ರೆ, ಯಾವುದೋ ಒಂದು ಬಿಸ್ನೆಸ್ ಹೊಸದಾಗಿ ಪ್ರಾರಂಭ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾಂಪಿಟೇಷನ್ಗಳು ಇರೋದಿಲ್ಲ. ಅದೇ ಲೇಟರ್ ಆನ್ ಏನಾಗುತ್ತೆ, ಕಾಂಪಿಟೇಷನ್ ತುಂಬಾ ಆಗ್ತಾ ಹೋಗುತ್ತೆ. ಸೊ ಈ ತರ ಏನೇನು ರಿಸ್ಕ್ ಇದೆ ಅಂತ ಫ್ಯಾಕ್ಟರ್ಸ್ ಗಳು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಹಾಗಾದ್ರೆ ಇದು ಫ್ಲೆಕ್ಸಿಬಲ್ ಇದೆಯಾ? ಈಗ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮಾಡ್ತಾ ಇದಾರೆ ಅಂತಂದ್ರೆ ಅದು ಫ್ಲೆಕ್ಸಿಬಲ್ ಇದೆಯಾ? ಈಗ ನೋಡಿ ಏನೋ ಬಾರೋಡ್ ಫಂಡ್ಸ್ ತುಂಬಾ ಜಾಸ್ತಿ ತರ ಬಂದ್ರು ಅಂತಂದ್ರೆ ಬಿಸ್ನೆಸ್ ನಾವು ಒಂದು ಸ್ಟ್ಯಾಂಡರ್ಡ್ ಆಗೇ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಹೊಸ ಹೊಸ ಪ್ರಯೋಗಗಳನ್ನ ಏನು ಇನೋವೇಟಿವ್ ಆಗಿ ಯಾವ್ದೋ ಒಂದು, ಈಗ ಬಾರೋಡ್ ಫಂಡೇ ಜಾಸ್ತಿ ಇರುತ್ತೆ, ಹೊರಗಿಂದ ತಂದಿರದೇ ಅಮೌಂಟ್. ಇವಾಗ ನಮ್ಗೆ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇರುತ್ತೆ, ಇನ್ನೊಂದು ಸ್ಟೆಪ್ ಅನ್ನ ನಾವು ಆಗ್ತೀನಿ ಅಂತಂದಾಗ ಜಾಸ್ತಿ ಬಾರೋಡ್ ಫಂಡ್ ಇತ್ತು ಅಂತಂದಾಗ ಅದು ಕಷ್ಟ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಏನಕ್ಕೆ ಓನರ್ ಫಂಡ್ ಜಾಸ್ತಿ ಇದ್ದಾಗ ಓನರ್ ರಿಸ್ಕ್ ತಗೊಳಕ್ ರೆಡಿ ಇರ್ತಾನೆ, ಲಾಸ್ ಆದ್ರೂ ಅವ್ನು ಬೇರ್ ಮಾಡ್ತಾನೆ. ಆದ್ರೆ ಇಲ್ಲಿ ಬಾರೋಡ್ ಫಂಡ್ ಅವರು ಆ ತರ ಮಾಡ್ಲಿಕ್ಕಾಗಲ್ಲ. ಸೊ ಬಿಸ್ನೆಸ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ, ಸೊ ಅವ್ರ ಕೆಲಸ ಯಾವ ತರ ಸ್ಮೂತ್ ಆಗಿದೆ, ಹೊಸ ಪ್ರಾಜೆಕ್ಟ್ ನ ಮಾಡ್ಬೋದಾ ಅಂತಕ್ಕಂತಹದ್ದುವೆ ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. 11th ಪಾಯಿಂಟ್ ಏನ್ ಹೇಳ್ತಾ ಇದಾರೆ, ಕಂಟ್ರೋಲ್. ಎಸ್, ಏನ್ ಕಂಟ್ರೋಲು? ದೇರ್ ಆರ್ ಟೂ ಡಿಫ್ರೆಂಟ್ ಟೈಪ್ ಆಫ್ ಇದಿದೆ ಅಲ್ಲ ಫ್ಯಾಕ್ಟರ್ಸ್ ಗಳು. ಯಾವುದು ಇಂಟರ್ನಲ್ ಕಂಟ್ರೋಲ್, ಎಕ್ಸ್ಟರ್ನಲ್ ಕಂಟ್ರೋಲ್ ಮಾಡಕ್ಕಾಗತ್ತಾ? ಎಕ್ಸ್ಟರ್ನಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಒಂದು ಆರ್ಗನೈಸೇಷನ್ ಒಳಗೆ ಕಂಟ್ರೋಲ್ ನ ಮಾಡಿದ್ರೆ ಇಂಟರ್ನಲ್ ಕಂಟ್ರೋಲ್ ಅಂತ ಅಂತಾರೆ. ಎಕ್ಸ್ಟರ್ನಲ್ ಅಲ್ಲಿ ನಾವು ಬೇರೆ ಬೇರೆ ಫ್ಯಾಕ್ಟರ್ಸ್ ಬರುತ್ತೆ, ಎಕನಾಮಿಕಲ್, ಜಿಯೋಗ್ರಾಫಿಕಲ್, ಪೊಲಿಟಿಕಲ್, ಸೋಷಿಯಲ್. ಸೊ ಇವನ್ನ ನಾವು ಏನು ಟೆಕ್ನಾಲಜಿಕಲ್ ಬರ್ತಾ ಹೋಗುತ್ತೆ ಅವನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಈ ತರದ ಬೇರೆ ಬೇರೆ ಕಂಟ್ರೋಲ್ಗಳು ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ರೆಗ್ಯುಲೇಟರಿ ಫ್ರೇಮ್ ವರ್ಕ್, ಒಂದು ಆರ್ಗನೈಸೇಷನ್ ರನ್ ಆಗ್ತಾ ಇದೆ ಅಂತಂದ್ರೆ ಅವರೊಂದು ಫ್ರೇಮ್ ವರ್ಕ್ ನ ಮಾಡ್ತಾರೆ. ಈ ತರನೇ ನಾವು ಪ್ರಾಫಿಟ್ ಮಾಡ್ತೀವಿ, ಈ ತರ ನಮ್ದು ಆಬ್ಜೆಕ್ಟಿವ್ ಇದೆ, ಈ ನಾವು ಸರ್ವಿಸ್ ಮೇಲೆ ಹೋಗ್ತಾ ಇದೀವಿ, ನಾವು ಗೂಡ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಮತ್ತೆ ಕೋಡ್ ಆಫ್ ಕಂಡಕ್ಟ್ ಒಂದಿರುತ್ತೆ, ಹೌದಾ? ಅದೇ ತರನೇ ಅವರು ನಡ್ಕೊ ಹೋಗ್ತಿರ್ತಾರೆ. ಸೊ ಆ ಕೋಡ್ ಆಫ್ ಕಂಡಕ್ಟ್ ಏನ್ ಮಾಡಿರ್ತಾರಲ್ಲ ಆ ಫ್ರೇಮ್ ವರ್ಕ್ ಒಳಗೇನೆ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆ ಫ್ರೇಮ್ ವರ್ಕ್ ಏನ್ ಮಾಡಿದ್ರೆ, ಈಗ 10% ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, 20% ಡಿವಿಡೆಂಡ್ ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅನ್ನು ಏನ್ ಮಾಡಿದರೆ ಅದು ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟಾಕ್ ಮಾರ್ಕೆಟ್ ಕಂಡೀಷನ್ ಹೇಗಿದೆ? ಈಗ ನೋಡಿ, ಇಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಟೇಕ್ ದ ಎಕ್ಸಾಂಪಲ್ ಆಫ್ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀನಿ ಅಂತಂದ್ರೆ ಇಟ್ಸ್ ಒನ್ ಅಮಾಂಗ್ ದ ಓಲ್ಡೆಸ್ಟ್ ಏನು ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಕರೆಕ್ಟಾ? 1875 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅಲ್ಲಿಂದ ಥೌಸಂಡ್ಸ್ ಆಫ್ ಕಂಪನೀಸ್ ರಿಜಿಸ್ಟರ್ ಆಗ್ತಿದೆ. ಆಸ್ ಪರ್ MCA ಎಷ್ಟು ರಿಜಿಸ್ಟರ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರತಿದಿನ 510 ಹಾರ್ಡ್ಲಿ ಕಂಪನಿಗಳು ಹೊಸದು ಸೃಷ್ಟಿ ಆಗ್ತಾ ಇರುತ್ತೆ. ಕರೆಕ್ಟಾ? ಆ ಹೊಸದು ಸೃಷ್ಟಿ ಆಗ ಕಂಪನಿಗಳಲ್ಲಿ ಇವರು ಯಾವ್ದ್ರಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಅಲ್ಲೂ ರಿಜಿಸ್ಟರ್ ಮಾಡ್ಕೊಂಡು ಫಂಡ್ಸ್ ನ ರೈಸ್ ಮಾಡ್ತಾ ಇರ್ತಾರೆ. ಸೊ ಒಂದು ಒಳ್ಳೆ ಕ್ಯಾಪಿಟಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಒಂದು ಪ್ರಾಫಿಟ್ ಮೋಟೋನಲ್ಲಿ ಹೋಗ್ತಾ ಇದೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೆ ಜನ ಇನ್ವೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಲ್ದೆ ಹೋದ್ರೆ ಅವರು ಇನ್ವೆಸ್ಟ್ ಮಾಡಕ್ಕೆ ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಯಾವ ತರ ಕಂಡೀಷನ್ ಇದೆ ಅನ್ನೋದ್ರ ಮೇಲೂ ಒಂದು ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅದರ್ ಕಂಪನಿ, ಒಂದೊಂದು ಕಂಪನಿದು ಬೇರೆ ಬೇರೆ ತರ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರುತ್ತೆ. ಕೆಲವೊಂದು ಬಾರೋಡ್ ಫಂಡ್ ಜಾಸ್ತಿ ತಂದೇನೆ ಜಾಸ್ತಿ ಪ್ರಾಫಿಟ್ ಮಾಡಿ ಎಲ್ಲಾನು ಮಾಡ್ತಿರ್ತಾರೆ. ಕೆಲವರು ಈಕ್ವಿಟಿ ಶೇರ್ ಇಟ್ಕೊಂಡೆ ಜಾಸ್ತಿ ರಿಟರ್ನ್ಸ್ ನ ಅರ್ನ್ ಮಾಡಿ ಬಾರೋಡ್ ಫಂಡ್ ನ ಕಂಪನಿ ಇಟ್ಕೊಂಡಿರ್ತಾರೆ. ಸೊ ಹಾಗೇನೆ ಪ್ರತಿಯೊಂದು ಕಂಪನಿಗಳಿಗೂ ಅದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಕೆಲವರು 10% ಏನೋ ಔಟ್ಸೈಡ್ ಇಲ್ಲ ಅಮೌಂಟ್ ಅಂತಾರೆ, ಇನ್ನು ಕೆಲವರು 20% ನ ತಗೊಬರ್ತಾರೆ. ಸೊ ಈ ತರ ಏನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಮಾಡ್ಕೊಂಡಿದ್ರೆ, ಸೊ ಬೇರೆ ಬೇರೆ ಫಂಡ್ಸ್ ಗಳಿಂದ ತಗೊಬಂತಾರಲ್ಲ ಆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಸೋರ್ಸ್ ಇಂದ ತಗೊಬಂದಿರುತ್ತೆ. ಸೊ ಬೇರೆ ಕಂಪನಿ ಅವ್ರು ಹೇಗ್ ತಂದಿದ್ದಾರೆ ಅಂತ ಅದು ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಗೈಸ್, ನಿಮ್ಗೀಗ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಫ್ಯಾಕ್ಟರ್ಗಳು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ, ಫೈನಾನ್ಷಿಯಲ್ ರಿಸ್ಕ್ ಏನ್ ಹೇಳುತ್ತೆ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಏನ್ ಫೈನಾನ್ಷಿಯಲ್ ರಿಸ್ಕ್ ಅಂತಂದ್ರೆ, ಫೈನಾನ್ಷಿಯಲ್ ರಿಸ್ಕ್ ರೆಫರ್ ಟು ಎ ಪೊಸಿಷನ್ when a company is unable to meet its fixed financial charges, namely interest payment, preference dividend and repayment obligations. ಏನ್ ಹೇಳ್ತಾ ಇದ್ರೆ, ಫೈನಾನ್ಷಿಯಲ್ ರಿಸ್ಕ್ ಅಂತಂದ್ರೆ ಏನು ಅಂದ್ರೆ ಇಟ್ ರೆಫರ್ಸ್ ಟು ಎ ಪೊಸಿಷನ್, ಒಂದು ಕಂಪನಿಯ ಪೊಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅದು ಯಾವ ಪೊಸಿಷನ್ ಅಂತಂದ್ರೆ when a company is unable to meet its financial fixed financial ಚಾರ್ಜಸ್. ಏನ್ ಹೇಳ್ತಿದ್ರೆ, ಒಂದು ಕಂಪನಿ ಫೈನಾನ್ಷಿಯಲ್ ಏನನ್ನ ಅನೇಬಲ್ ಟು ಮೀಟ್ ಇಟ್ಸ್ ಫೈನಾನ್ಷಿಯಲ್ ಏನದು ಚಾರ್ಜಸ್. ಈಗ ಒಂದು ಕಂಪನಿ ಅಂತಂದ್ಮೇಲೆ ಅವರು ರನ್ ಮಾಡ್ತಾ ಇರ್ತಾರೆ. ಕರೆಕ್ಟಾ? ಕಂಪಲ್ಸರಿಯಾಗಿ ಒಂದಷ್ಟು ಪೇಮೆಂಟ್ ಗಳನ್ನ ಮಾಡ್ಲೇಬೇಕಾಗುತ್ತೆ. ಪ್ರತಿ ತಿಂಗಳು
ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡ್ಬೇಕಾಗುತ್ತೆ, ಸ್ಯಾಲರಿ ಕೊಡ್ಬೇಕಾಗುತ್ತೆ, ಹಾಗೇನೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕಾಗುತ್ತೆ. ಈ ತರ ಫಿಕ್ಸ್ ಅಲ್ಲಿ ಒಂದಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ಏನಾದ್ರೂ ಒಂದು ಕಂಪನಿ ಆ ಫಿಕ್ಸ್ಡ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ನ ಅದು ಬೇರ್ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ಫೈನಾನ್ಷಿಯಲ್ ರಿಸ್ಕ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದ್ ಯಾವ್ದಾಗಿರ್ಬೋದು, ಇಂಟ್ರೆಸ್ಟ್ ಪೇಮೆಂಟ್ ಆಗಿರ್ಬೋದು, ಪ್ರಿಫರೆನ್ಸ್ ಡಿವಿಡೆಂಡ್ ನ ಕೊಡೋದಾಗಿರ್ಬೋದು, ರೀಪೇಮೆಂಟ್ ಆಬ್ಲಿಗೇಷನ್ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಸ್ಯಾಲರಿ ಕೊಡೋದಾಗಿರ್ಬೋದು, ಬೇರೆ ಬೇರೆ ರೆಂಟ್ ನ ಕೊಡುವಂತಹದ್ದಾಗಿರ್ಬೋದು, ಹಾಗೇನೆ ರೀಪೇಮೆಂಟ್ ಆಫ್ ಲೋನ್ ಆಗಿರ್ಬೋದು, ಇಂಟ್ರೆಸ್ಟ್ ನ ಕಟ್ಕೊಡೋಂತಹದ್ದಾಗಿದ್ದು ಅಂತ ಕಟ್ಟಕ್ ಆಗದೇ ಇರೋ ಸಿಚುವೇಶನ್ ಫೈನಾನ್ಷಿಯಲ್ ರಿಸ್ಕ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ನೋಡೋಣ. Fixed capital refers to investment in long term asset or fixed assets. ಏನ್ ಹೇಳ್ತಾ ಇದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಇದು ಒಂದು ದೊಡ್ಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದಾರೆ. ಅಥವಾ ಫಿಕ್ಸ್ಡ್ ಅಸೆಟ್ಸ್ ಸಚ್ ಆಸ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಅಂಡ್ ಮಿಷನರಿ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಬಿಲ್ಡಿಂಗ್. ಏನ್ ಹೇಳ್ತಾ ಇದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಏನ್ ರೆಫರ್ ಮಾಡುತ್ತೆ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಫೋಕಸ್ ಮಾಡುತ್ತೆ. ಹಾಗಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ ಯಾವ್ದ್ರ ಮೇಲೆ ಮಾಡ್ತಾರೆ, ಒಂದು ಬಿಲ್ಡಿಂಗ್ ಮೇಲೆ ಮಾಡ್ತಾರೆ, ಮಿಷನರಿಗಳ ಮೇಲೆ ಮಾಡ್ತಾರೆ. ಇದನ್ನ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಅಂತಾರೆ. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಫಿಕ್ಸ್ಡ್ ಅಸೆಟ್ಸ್ ಆರ್ ದೋಸ್ ವಿಚ್ ಆರ್ ರಿಮೇನ್ ಇನ್ ದ ಬಿಸ್ನೆಸ್ ಫಾರ್ ಮೋರ್ ದಾನ್ 1 year. 1 ವರ್ಷಕ್ಕಿಂತ ಜಾಸ್ತಿ ಒಂದು ಆಸ್ತಿ ಇತ್ತು ಅಂತಂದ್ರೆ ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಫಿಕ್ಸ್ಡ್ ಅಸೆಟ್ಸ್ ಎಕ್ಸಾಂಪಲ್ ಯಾವುದು ಆಗ್ಲೇ ಹೇಳ್ದಂಗೆ ಅಫ್ಕೋರ್ಸ್ ಏನೋ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಹಾಗೇನೆ ಮಿಷನರಿ ಆಗಿರ್ಬೋದು. ಈಗೆಲ್ಲ 1 ವರ್ಷಕ್ಕೋಸ್ಕರ ಅಂತ ತಗೊಳ್ತಾರ. ಈಗ ನೋಡಿ ಇಲ್ಲಿ ಯಾವ್ದೋ ಆಯಿಲ್ ಮಿಷನರಿಗಳನ್ನ ಬರ್ತಾ ಇದಾರೆ ಅಂತಂದ್ರೆ ಅದು ಪೋಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅವರು ಈ ವರ್ಷ ಮಾತ್ರ ಬಿಸ್ನೆಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀನಿ ಅಂತ ಅಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಾ? ನಾನು ಈ ವರ್ಷಕ್ಕೆ ಮಾತ್ರ ಬಿಸ್ನೆಸ್ ಮಾಡ್ತೀನಿ ಅಂತ ನಂಗೆ ಇದ್ದಿದ್ರೆ ಯಾವ್ದೋ ಒಂದು ಪ್ಲೇಸ್ ಅನ್ನ ರೆಂಟ್ ತಗೊಂಡು ಮಾಡ್ಬೋಗ್ತಾನೆ. ಏನಕ್ಕೆ ಒಂದು ಇಡೀ ಪ್ಲೇಸ್ ಅನ್ನ ತಗೊಂಡ್ಬರ್ಬೇಕು? ಪ್ಲೇಸ್ ತಗೊಳ್ತೀನಿ ಅಂತಂದ್ರೆ ಏನಿತ್ತು ರಿಕ್ವೈರ್ಮೆಂಟ್ ಇರುತ್ತೆ, ಕ್ಯಾಪಿಟಲ್ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸೊ ಅದೇ ರೆಂಟ್ ಕೊಟ್ಟು ಒಂದು ಪ್ಲೇಸ್ ತಗೊಳ್ತೀನಿ ಅಂತಂದ್ರೆ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಅಸೆಟ್ ಅಂತ ಅನ್ನೋದು ಲಾಂಗ್ ಟರ್ಮ್ ಅಸೆಟ್ ಮೇಲೆ ಅದು ಇನ್ವೆಸ್ಟ್ ಮಾಡುತ್ತೆ. ಅದು ಮೆಷಿನರಿ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಫೈನಾನ್ಷಿಯಲ್ ರಿಸ್ಕ್ ಅಂತ ಅಂತಂದ್ರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಮತ್ತೆ ಫೈನಾನ್ಷಿಯಲ್ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಯ್ತು. ಹಾಗಾದ್ರೆ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ತಗೊಬರ್ಬೇಕು ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಗೆ ಅಫೆಕ್ಟ್ ಆಗ್ತಕ್ಕಂತಹ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಗೆ ಅಫೆಕ್ಟ್ ಆಗ್ತಕ್ಕಂತಹ ಮ್ಯಾಟರ್ ಗಳು ಯಾವ್ದು ಫ್ಯಾಕ್ಟರ್ಸ್ ಗಳು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಇದು ನೇಚರ್ ಆಫ್ ದ ಬಿಸ್ನೆಸ್. ಗೈಸ್, ನೇಚರ್ ಆಫ್ ದ ಬಿಸ್ನೆಸ್ ಅಂತಂದ್ರೆ ಹೇಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಒಂದು ಯಾವ್ದೋ ಒಂದು ಆರ್ಗನೈಸೇಷನ್ ಇದೆ, ಅವರು ಸರ್ವಿಸ್ ಮೇಲ್ ಮಾಡ್ತಾ ಇದಾರೆ ಅಥವಾ ಪ್ರೊಡಕ್ಷನ್ ಮೇಲ್ ಮಾಡ್ತಿದಾರ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ಸರ್ವಿಸ್ ಬೇಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತಾ? ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನು ಇರದೆ ಈಗ ಸರ್ವಿಸ್ ಕೊಡ್ತಾ ಇದಾರೆ ಅಂತ, ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಆನ್ಲೈನ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಮಿಷನರಿಗಳ ಬೇಕಾ? ಏನು ಬೇಡ ಇಲ್ಲ. ಅವ್ರಿಗೆ ಬೇಕಾಗಿರೋದು ಸ್ಟಾಫ್ ಬೇಕಾಗುತ್ತೆ, ಒಂದು ಸಿಸ್ಟಮ್ ಗಳು ಬೇಕಾಗುತ್ತೆ, ಅದನ್ನ ವರ್ಕ್ ಮಾಡಕ್ಕೆ ವರ್ಕರ್ಸ್ ಬೇಕಾಗುತ್ತೆ, ಆ ಕೆಲಸ ಮಾಡಕ್ಕೆ ಒಂದು ಪ್ಲೇಸ್ ಬೇಕಾಗುತ್ತೆ. ಅದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತಂದ್ರೆ ಏನ್ ಬೇಕು? ಅದು ಪ್ಲೇಸ್ ಇರಬೇಕು, ಎಲೆಕ್ಟ್ರಿಸಿಟಿ ಇರಬೇಕು, ಅಫ್ಕೋರ್ಸ್ ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಬೇಕು, ದೊಡ್ಡ ದೊಡ್ಡ ಮಿಷನರಿಗಳನ್ನ ತಂದು ಅವ್ರು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ಬಿಸ್ನೆಸ್ ಏನ್ ನೇಚರ್ ಮೇಲೆ ವರ್ಕ್ ಮಾಡ್ತಾ ಇದೆ, ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಆ ಬಿಸ್ನೆಸ್ ನೇಚರ್, ಅದು ಆ ಬಿಸ್ನೆಸ್ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಸ್ಕೇಲ್ ಆಫ್ ಆಪರೇಷನ್ ಏನು? ಸ್ಕೇಲ್ ಆಫ್ ಆಪರೇಷನ್ ಅಂತಂದ್ರೆ ಈಗ ಸರ್ವಿಸ್ ಅಲ್ಲಿ ಮಾಡ್ತಾ ಇದಾರ ಅಥವಾ ಗೂಡ್ಸ್ ಮೇಲೆ ಮಾಡ್ತಾ ಇದಾರ, ಒಂದು ಪ್ರೊಡಕ್ಷನ್ ಮೇಲೆ ಮಾಡ್ತಾ ಇದಾರ ಅನ್ನೋದು ಗೊತ್ತಾಯ್ತು. ಆದ್ರೆ ಸ್ಕೇಲ್ ಆಫ್ ಆಪರೇಷನ್ ಅಂತಂದ್ರೆ ಅವ್ರದ್ದು ಮೈಕ್ರೋ ಇಂಡಸ್ಟ್ರಿನ, ಸ್ಮಾಲ್ ಇಂಡಸ್ಟ್ರಿನ ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳ ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಮೈಕ್ರೋ ಇತ್ತು ಅಂತಂದ್ರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗ್ಬೇಕಾಗುತ್ತೆ, ಸಾಕು ಒಂದು 20 lakhs ಒಳಗಾಗುತ್ತೆ. ಅದೇ ಸ್ಮಾಲ್ ಆಯ್ತು ಮತ್ತೆ ಮೀಡಿಯಂ ಆಯ್ತು ಹಾಗೇನೆ ಲಾರ್ಜ್ ಮಾಡ್ತೀನಿ ಅಂತಂದಾಗ ಬೇರೆ ಬೇರೆ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಕೇಲ್ ಆಫ್ ದ ಆಪರೇಷನ್ ಏನೋ ಒಂದು ಆಪರೇಷನ್ ಅಂದ್ರೆ ಒಂದು ಬಿಸ್ನೆಸ್ ಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದಾರೆ, ಒಂದು ಸ್ಮಾಲ್ ಆಗಿ ಮಾಡ್ತಾ ಇದಾರಾ, ಮೀಡಿಯಂ ಆಗಿ ಮಾಡ್ತಾ ಇದಾರಾ, ಲಾರ್ಜ್ ಸ್ಕೇಲ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದಾರ, ಮಲ್ಟಿನ್ಯಾಷನಲ್ ಕಂಪನಿ ಏನಾರು ನಡೆಸ್ತಾ ಇದಾರ ಅನ್ನೋದು ಆ ಸ್ಕೇಲ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಫಿಕ್ಸ್ಡ್ ಕ್ಯಾಪಿಟಲ್ ಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಚಾಯ್ಸ್ ಆಫ್ ಟೆಕ್ನಿಕ್ ಆರ್ ಮೆಥಡ್ ಆಫ್ ಪ್ರೊಡಕ್ಷನ್ ಏನ್ ಹೇಳ್ತಿದ್ರೆ, ಏನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ಯಾವ ತರದ
ಪ್ರೊಡಕ್ಷನ್ ಮೆಥಡ್ ಅನ್ನ ಅವರು ಫಾಲೋ ಮಾಡ್ತಾ ಇದ್ರೆ, ಅವರು ಟ್ರೆಡಿಷನಲ್ ಫಾರ್ಮ್ ಆಫ್ ಮೆಥಡ್ ಅನ್ನ ಏನಾದ್ರು ಯೂಸ್ ಮಾಡ್ತಾ ಇದ್ರ, ಅಥವಾ ಲೇಟೆಸ್ಟ್ ಏನಾದ್ರು ಮೆಥಡ್ ಗಳನ್ನ ಅವರು ಯೂಸ್ ಮಾಡ್ತಾ ಇದ್ರ. ಈಗ ಟ್ರೆಡಿಷನಲ್ ಫಾರ್ಮ್ ಆಫ್ ವರ್ಕ್ ಅಂತಂದ್ರೆ ಏನು, ಜನನೇ ಕುತ್ಕೊಂಡು ಮಾಡ್ಬೇಕಾಗಿತ್ತು. ಪ್ರೀವಿಯಸ್ ಕೃಷಿ ಎಲ್ಲ ಹೆಂಗ್ ನಡೀತಿತ್ತು, ಪ್ರತಿಯೊಬ್ಬ ಮನುಷ್ಯನೇ ರೈತರನ್ನೇ ಕುತ್ಕೊಂಡು ಹೊಲ ಎಲ್ಲಾನು ಅದು ಎತ್ತಿನ ಸಹಾಯದಿಂದ ಶ್ರಮನ ತುಂಬಾ ವಹಿಸಿ ಮಾಡ್ಬೇಕಾಗಿತ್ತು. ಸೊ ಒಂದು ಬಿಸ್ನೆಸ್ ಅಲ್ಲೂ ಹಾಗೇನೆ ಜಾಸ್ತಿ ಹ್ಯೂಮನ್ ರಿಸೋರ್ಸ್ ನ ಇಟ್ಕೊಂಡು ಮಾಡ್ತಾ ಇದ್ರ, ಅಥವಾ ಟೆಕ್ನಾಲಜಿಗಳನ್ನ ಏನಾದ್ರು ಅಪ್ಡೇಟ್ ಮಾಡ್ಕೊಂಡು ಮಾಡ್ತಾ ಇದ್ರ. ಈಗ ಫಾರ್ಮರ್ ಎಕ್ಸಾಂಪಲ್ ತಗೊಂಡು ಅಂತಂದ್ರೆ ಮುಂಚೆ ಅವನು ನೇಗಿಲನ್ನ ಇಟ್ಕೊಂಡು ಎತ್ತುಗಳ ಸಹಾಯದಿಂದನೇ ಮಾಡ್ಬೇಕಾಗಿತ್ತು. ಇದು ಹ್ಯೂಮನ್ ರಿಸೋರ್ಸ್ ನ ತುಂಬಾ ರಿಕ್ವೈರ್ಮೆಂಟ್ ಆಯ್ತಿತ್ತು. ಬಟ್ ಇವತ್ತು ಏನೋ ಅಡ್ವಾನ್ಸ್ ಆಗಿದ್ದಾರೆ, ಎಲ್ಲ ಟ್ರ್ಯಾಕ್ ಇಟ್ಕೊಂಡು ಯೂಸ್ ಮಾಡ್ತಾರೆ. ಸೊ ಹಾಗೆ ಒಂದು ಬಿಸ್ನೆಸ್ ಅಲ್ಲೂ ಕೂಡ ಪ್ರೊಡಕ್ಷನ್ ಗೆ ಯಾವ ತರದ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ರೆ, ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ, ಅಥವಾ ಮಿಷನರಿಗಳು ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಹಾಗಾದ್ರೆ ಫೈನಲ್ ಆಗಿ ಫೋರ್ತ್ ಪಾಯಿಂಟ್ ಏನಂತಂದ್ರೆ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಒಂದು ಯಾವುದೋ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾರೆ, ಒಂದು ಇಂಡಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಆ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂತಹ ಮೆಷಿನರಿಗಳು ಕೂಡ ಹಳೇದಿದೆಯಾ, ಓಲ್ಡ್ ಡೇಟೆಡ್ ಬಟ್ ಹಳೇದಿದೆಯಾ, ಅಥವಾ ನ್ಯೂ ಟೆಕ್ನಾಲಜಿಗಳನ್ನ ಅಪ್ಡೇಟ್ ಮಾಡ್ಕೊಂಡಿದಾರ. ಈಗ ನೋಡಿ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈಗ ಸೆಲ್ ಫೋನ್ ಅಂತ ಅನ್ಕೊಳ್ಳಿ. ಸೆಲ್ ಫೋನ್ ಆಪಲ್ 10ಗೆ ನಿಲ್ಲಿಸ್ಬಿಡ್ಬೋದಾಗಿತ್ತು ಅಲ್ವಾ, ಅವ್ರು 11 ಮಾಡಿದ್ರು, 12 ಮಾಡಿದ್ರು, 30, 14, 15, 16 ಪ್ರೋ ಮ್ಯಾಕ್ಸ್ ತನಕ. ಯಾಕೆ 15 ಪ್ರೋ ಮ್ಯಾಕ್ಸ್ ಆಗಿ ಈಗ 16 ಬಂದಿದ್ದಾರೆ, ಯಾಕೆ ಅಪ್ಡೇಟ್ ಆದ್ರು? ಪ್ರತಿ ಸಲನೂ ಇಂಪ್ರೂವ್ಮೆಂಟ್ಸ್ ಗಳನ್ನ ಒಂದಷ್ಟು ಮಾಡ್ತಾ ಇರ್ತಾರೆ. ಹಾಗಾಗಿ ಒಬ್ರು ಏನಾದ್ರು ಒಂದು ಪ್ರೊಡಕ್ಷನ್ ಅಲ್ಲಿ ಟೆಕ್ನಾಲಜಿಗಳನ್ನ ಇನ್ನೂ ಅಷ್ಟು ಅಪ್ಡೇಟ್ ಮಾಡ್ತಾ ಇದ್ರ, ಅಪ್ಡೇಟ್ ಮಾಡ್ಲಿಲ್ವಾ ಅಂತ ಅನ್ನೋದು ಫಿಕ್ಸ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಗ್ರೋತ್ ಆಸ್ಪೆಕ್ಟ್, ಅಫ್ಕೋರ್ಸ್ ಯಾವುದೇ ಒಂದು ಇಂಡಸ್ಟ್ರಿ ಆಗಿರ್ಲಿ, ಟ್ರೇಡ್ ಆಗಿರ್ಲಿ, ಅವರು ಲಾಂಗ್ ಟರ್ಮ್ ಗ್ರೋತ್ ನ ಇಟ್ಕೊಂಡು ಒಂದು ವಿಷನ್ ನ ಇಟ್ಕೊಂಡಿರ್ತಾರೆ. ನಮ್ದು ಮುಗಿಯಲ್ಲ ಅಂತ ಅನ್ನೋ ಲೆವೆಲ್ಗೆನೆ ನಾವು ಇವತ್ತು ಓನರ್ಸ್ ಗಳಿಗೆ ಏನಿದ್ರೆ ಆ ಓನರ್ಸ್ ಹೋದ್ರು ಕೂಡ, ಅಂದ್ರೆ ಡೆತ್ ಆದ್ರೂ ಕೂಡ ಆ ಬಿಸ್ನೆಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ನೋದನ್ನೇ ಮೋಟೋ ಇರುತ್ತೆ. ಸೊ ಅವ್ರ ಗ್ರೋತ್ ರೇಟ್ ಯಾವ ತರ ಇರುತ್ತೆ ಅನ್ನೋದನ್ನ ಅವರು ಪ್ರಿಡಿಕ್ಟ್ ಮಾಡ್ತಕ್ಕಂತಹದ್ದು ಆಗಿರುತ್ತೆ. ಸೊ ಯಾವ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತಾ ಇದಾರೆ, ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಹಾಕಿ ಒಂದ್ 5 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 20 ಲಕ್ಷ, ಹೀಗೆ 20ರಿಂದ 50 ಲಕ್ಷ, 1 ಕೋಟಿ, ಈ ತರ ಗ್ರೋತ್ ನ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರದ್ದು ಹೇಗೆ ಡೆವಲಪ್ ಆಗ್ತಿದ್ದಾರೆ ಅಂತ ಅನ್ನೋದು ಫಿಕ್ಸ್ಡ್ ಕ್ಯಾಪಿಟಲ್ ಮೇಲೆ ರಿಕ್ವೈರ್ಮೆಂಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಏನಾದ್ರು ಈಗ ನೋಡಿ ಇಲ್ಲಿ, ಈಗ ತುಂಬಾ ವರ್ಷ ಇನ್ವೆಸ್ಟ್ ನಾನು ಮಾಡ್ತೀನಿ ಅಂತಂದ್ರೆ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದ್ರೆ ಈಗ ಒಂದು ಬಿಲ್ಡಿಂಗ್, ಈಗ ನಾನು ತುಂಬಾ ವರ್ಷ ಮಾಡ್ತೀನಿ ಬಿಸ್ನೆಸ್ ಅನ್ನೋದು ಕನ್ಫರ್ಮ್ ಆಗಿದ್ದ ಚಾನ್ಸ್ ಇದ್ರಿಂದನೇ ತಾನೇನೆ ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಒಂದು ಬಿಲ್ಡಿಂಗ್ ತಗೊಳಕ್ಕೆ ಪ್ಲಾನ್ ಮಾಡ್ತಾರೆ. ಇಲ್ಲ ನಾನು ಒಂದೇ ವರ್ಷಕ್ಕೆ ಮಾಡ್ತೀನಿ ಅಂತಂದ್ರೆ ರೆಂಟಲ್ ತಗೊಂಡು ಮಾಡ್ಬೋದಾಗಿತ್ತಲ್ಲ. ಸೊ ಹಾಗಾಗಿ ಆ ಗ್ರೋತ್ ಹೇಗಿದೆ ಅನ್ನೋದ್ರ ಮೇಲೂ ಕೂಡ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಡೈವರ್ಸಿಫಿಕೇಶನ್, ಏನು ಡೈವರ್ಸಿಫಿಕೇಶನ್ ಅಂತಂದ್ರೆ, ಈಗ ಒಂದ್ ಯಾವ್ದೋ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ತಗೊಬರ್ಬೇಕು ಅಂತಂದ್ರೆ ಅದನ್ನ ಬೇರೆ ಬೇರೆ ಮೆಥಡ್ ಅಲ್ಲೂ ತಗೊಬರ್ಬೋದು. ಕ್ಯಾಶ್ ಕೊಟ್ಬಿಟ್ಟಾರು ತಗೊಬರ್ಬೋದು, ಲೀಸ್ ಫೈನಾನ್ಸ್ ಆರು ಕೊಟ್ಟು ತಗೊಬರ್ಬೋದು, ಸಾಲದಲ್ಲಾರು ತಗೊಬರ್ಬೋದು. ಕರೆಕ್ಟಾ? ಅದಕ್ಕೆ ರೀಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಡೈವರ್ಸಿಫೈ ಮಾಡಿ ಏನಾದ್ರು ತಗೊಬರ್ತಾ ಇದೀವ. ಹಾಗೆ ನಮ್ಮಲ್ಲಿ ಇರ್ತಕ್ಕಂತಹ ಕ್ಯಾಪಿಟಲ್ ಸ್ಟ್ರಕ್ಚರ್ ಕೂಡ ಡೈವರ್ಸಿಫೈ ಮಾಡ್ತಿದೀವ. ಬರೀ ಓನರ್ಸ್ ಫಂಡಿಗೆ ಮಾತ್ರ ರಿಸ್ಟ್ರಿಕ್ಟ್ ಆಗಿದೀವ, ಅಥವಾ ಬಾರೋಡ್ ಫಂಡಿಗೆ ಏನಾದ್ರು ಫೋಕಸ್ ಮಾಡ್ತಿದೀವ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಂತಂದ್ರೆ ಫೈನಾನ್ಷಿಯಲ್ ಏನು ಆಲ್ಟರ್ನೇಟಿವ್ಸ್ ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಏನು ಫಿಕ್ಸ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಫಂಡ್ಸ್ ಬೇಕು. ಒಂದು ಬಿಸ್ನೆಸ್ ಮಾಡಕ್ ಅಫ್ಕೋರ್ಸ್ ಫಂಡ್ಸ್ ಬೇಕು. ಫಂಡ್ಸ್ ಇಲ್ಲ ಅಂತಂದ್ರೆ ಮಾಡಕ್ಕೆ ಆಗೋದಿಲ್ಲ. ಫೈನಾನ್ಷಿಯಲ್ ಆಲ್ಟರ್ನೇಟಿವ್ಸ್ ಅಂತಂದ್ರೆ ಏನಾದ್ರು ಒಂದು ಮಿಷನರಿ ನಾವು ಬೇಕು. ಈಗ 1 ಕೋಟಿ ಇದೆ ಒಂದು ಮಿಷನರಿ, ಆ 1 ಕೋಟಿ ಇನ್ವೆಸ್ಟ್ ಮಾಡಿ ನಮ್ಗೆ ತಗೋಬರಕ್ಕೆ ಆಗೋದಿಲ್ಲ, ಅದು ತುಂಬಾ ಬರ್ಡನ್ ಆಗುತ್ತೆ ಅಂತಂದಾಗ ಲೀಸ್ ಕೊಟ್ಬಿಟ್ಟು ತಗೊಳ್ಬಹುದು. ಕರೆಕ್ಟಾ? ಒಂದು ಲೀಸ್, ಯಾವ್ದೋ ಒಂದು ಐಟಮ್, ಒಂದು ಮಿಷನರಿನ ನಾವು ತಿಂಗಳಿಗೆ ಇಷ್ಟು ಲೀಸ್ ನ ಕೊಡ್ತೀವಿ, ಆ ಮಿಷನರಿ ಯೂಸ್ ಮಾಡ್ಕೊಳಕ್ಕೆ ನಿಮ್ಗೆ ಲೀಸ್ ಅಮೌಂಟ್ ಅನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ತರ ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ತಾರೆ. ಸೊ ಇದನ್ನ ಫೈನಾನ್ಷಿಯಲ್ ಆಲ್ಟರ್ನೇಟಿವ್ಸ್ ಏನಾದ್ರು ಇದೆಯಾ ಅಂತ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಈ ತರ ಫೈನಾನ್ಷಿಯಲ್ ಆಲ್ಟರ್ನೇಟಿವ್ಸ್ ಕೂಡ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು? ಲೆವೆಲ್ ಆಫ್ ಕೊಲಾಬರೇಷನ್. ಏನ್ ಲೆವೆಲ್ ಆಫ್ ಕೊಲಾಬರೇಷನ್ ಅಂತಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ಗೆ 100 crores ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಅವ್ರಿಗೆ 100 crores ಇಲ್ಲ ಅಮೌಂಟ್, ಅವ್ರಿಗೆ 70 crores ತನಕ ಮಾತ್ರನೇ ಅಮೌಂಟ್ ಇರೋದು. ಇನ್ನ 30 crores ಅಮೌಂಟ್ ನ ಹೊರಗಡೆ ತಗೊಬರ್ಬೋದು ಅಂತಂದಾಗ ಅವ್ರು ಏನ್ ಮಾಡ್ತಾರೆ, ಈಗ 70 crores ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರೋರ ಹತ್ರ ಟೆಕ್ನಾಲಜಿ ಅಪ್ಡೇಟ್ ಆಗಿಲ್ಲ, ಅಂದ್ರೆ ಹೊಸ ಮಿಷನರಿಗಳು ಇಲ್ಲ. ಆದ್ರೆ 30 crores ಬಿಸ್ನೆಸ್ ಮಾಡ್ತಾ ಇರೋರು ಒಂದು ಒಳ್ಳೆ ಟೆಕ್ನಾಲಜಿ ಅಪ್ಡೇಟ್ ಮಾಡ್ತಕ್ಕಂತಹ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದಾರೆ. ಸೊ ಇವರಿಬ್ರು ಕೊಲಾಬ್ ಮಾಡ್ಕೊಂಡು ಏನಾದ್ರು ಬಿಸ್ನೆಸ್ ಅನ್ನ ಮಾಡ್ತಾರ ಅನ್ನೋದು ಕೂಡ
ಫಿಕ್ಸ್ಡ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂತಂದ್ರೆ ಈ 30 crores ಬಿಸ್ನೆಸ್ ಏನ್ ರನ್ ಮಾಡ್ತಾ ಇರ್ತಾರೆ ಅವ್ರ ಟೆಕ್ನಾಲಜಿ 70 crores ಮೇಲೆ ಬಂತು ಅಂತಂದಾಗ ಇವ್ರ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ, ಇವ್ರದ್ದು ವಾಲ್ಯೂಮ್ ಆಫ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಲೆವೆಲ್ ಆಫ್ ಕೊಲಾಬರೇಷನ್ ಏನಾರ ಮಾಡ್ಕೊಳ್ತಾರ ಅನ್ನೋದು ಫಿಕ್ಸ್ಡ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಗೈಸ್, ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಫ್ ರಿಕ್ವೈರ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಏನು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಯ್ತು. 4 marks ಗೆ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ, ಯಾವ್ದು ಪಾಯಿಂಟ್ ಗಳು ತುಂಬಾ ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ ಅವೆಲ್ಲ 4 marks ಗೆ ಬರ್ತಕ್ಕಂತಹದ್ದಾಗಿರುತ್ತೆ. ಬರೀ ಮೀನಿಂಗ್ ನಾನು ಏನೇನು ಹೇಳ್ತಿರ್ತಾರೆ, ಈಗ ವರ್ಕಿಂಗ್ ಕ್ಯಾಪಿಟಲ್ ಈಗ ನೆಕ್ಸ್ಟ್ ಕಾಣಿಸ್ತಿದೆ, ಅದ್ರಲ್ಲಿ 2 ಲೈನು 4 ಲೈನು ಏನೋ ಬರ್ದೆ ಅಂತಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅದು 2 marks ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅನ್ನೋದು. ಓಕೆನಾ? ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ನೆಕ್ಸ್ಟ್ ಪಾಯಿಂಟ್ ಏನು? ವರ್ಕಿಂಗ್ ಕ್ಯಾಪಿಟಲ್ ಆರ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟಿ. ಏನು ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಏನ್ ಹೇಳ್ತಾ ಇದ್ರೆ, ಇಟ್ ಈಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ದ ಕರೆಂಟ್ ಲಯಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನೀವು ಫಸ್ಟ್ PUCಲೂ ಓದಿದ್ರೆ ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಏನು ಅಂದ್ಬಿಟ್ಟು, ಯಾವ ಆಸ್ತಿ 1 ವರ್ಷಕ್ಕಿಂತ ಮುಂಚೆನೆ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು ಅದನ್ನ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತಾರೆ. ಕರೆಂಟ್ ಲಯಬಿಲಿಟಿ ಅಂತಂದ್ರೆ 1 ವರ್ಷದೊಳಗೆ ಯಾವ ಪೇಮೆಂಟ್ ಗಳನ್ನ ನಾವು ಮಾಡಿ ಮುಗಿಸ್ಕೊಳ್ಬಹುದು ಅದನ್ನ ಕರೆಂಟ್ ಲಯಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓಕೆನಾ? ಅದನ್ನ ಮತ್ತೆ ತುಂಬಾ ಇನ್ನು ಎಲಾಬರೇಟ್ ಆಗಿ ನಾನು ಬರ್ತಾ ಹೋಗ್ತೀನಿ. ಸೊ ಈಗ ಏನಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಗಿಂತ ಕರೆಂಟ್ ಅಸೆಟ್ ಜಾಸ್ತಿ ಇದ್ರೆ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ವರ್ಕಿಂಗ್ ಕ್ಯಾಪಿಟಲ್ ಗೆ ಒಂದು ಫಾರ್ಮುಲಾ ಇದೆ, ಅದೇ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಈ ಫಾರ್ಮುಲಾ ಹಾಕಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸೇಮ್ ಕೂಡ ನಮ್ಗೂ ಅದೇ ಬರುತ್ತೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಡಿಡಕ್ಟಿಂಗ್ ಕರೆಂಟ್ ಲಯಬಿಲಿಟಿ ಫ್ರಮ್ ಕರೆಂಟ್ ಅಸೆಟ್ಸ್. ಏನೋ ಕರೆಂಟ್ ಲಯಬಿಲಿಟಿಯಿಂದ ಕರೆಂಟ್ ಅಸೆಟ್ಸ್ ಇಂದ ಕರೆಂಟ್ ಲಯಬಿಲಿಟಿಗಳನ್ನ ಅವರು ಡಿಡಕ್ಟ್ ಮಾಡಿದ್ರೆ ನಮ್ಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಏನು ಕೇಳೋದಿಲ್ಲ, ಥಿಯರಿ ಆಗಿರೋದ್ರಿಂದ ಥಿಯರಿನೇ ನಿಮ್ಗೆ ವಾಟ್ ಯು ಮೀನ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳ್ತಾರೆ. ಸೊ ಅದು ಈ ಪಾಯಿಂಟ್ ಅನ್ನ ಬರೆದ್ರೆ ಸಾಕಾಗಿರುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ ಕರೆಂಟ್, ಈಗ ನೀವು ಅರ್ಥ ಮಾಡ್ಕೊಂಡ್ರಿ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಇಟ್ಸ್ ಎಕ್ಸೆಸ್ ಆಫ್ ಏನು ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟೀಸ್ ಅಂತ ಅಂದ್ಬಿಟ್ಟು. ಕರೆಂಟ್ ಲಯಬಿಲಿಟಿಗಿಂತ ಕರೆಂಟ್ ಅಸೆಟ್ಸ್ ಜಾಸ್ತಿ ಇದ್ರೆ ಮಾತ್ರ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ನೋಡೋಣ. Current assets are those assets which in the form of a routine of business get converted into cash or cash requirement within 1 year. ಏನ್ ಹೇಳ್ತಿದ್ರೆ ಕರೆಂಟ್ ಅಸೆಟ್ಸ್ ಅಂತಕ್ಕಂತಹದ್ದು ಅವು ಏನೇನಿದೆಯಲ್ಲ ಎಲಿಮೆಂಟ್ಸ್ ಗಳು ಅವನ್ನ ವಿತ್ ಇನ್ 1 year ಒಳಗೇನೆ ಅದನ್ನ ಕ್ಯಾಶ್ ಆಗಿ ನಾವು ಕನ್ವರ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದನ್ನೇ ಕ್ಯಾಪಿಟಲ್ ಯಾವುದು ನಿಮ್ಗೆ ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಕರೆಂಟ್ ಅಸೆಟ್ಸ್ ಗೆ ಎಕ್ಸಾಂಪಲ್ ಗಳು ಯಾವ್ದು? ಕ್ಯಾಶ್ ಇನ್ ಹ್ಯಾಂಡ್. ನಾವು ಬಿಸ್ನೆಸ್ ಅಲ್ಲಿ ಒಂದಷ್ಟು ಅಮೌಂಟ್ ನ ನಾವು ಆಫೀಸ್ ಅಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಅಂತಾರೆ. ಬ್ಯಾಂಕ್ ಅಲ್ಲಿ ಒಂದಷ್ಟು ಸೇಫ್ಟಿ ಅಂತ ಅಂದ್ಬಿಟ್ಟು ಇಟ್ಟಿರ್ತೀವಿ, ಇರ್ಲಪ್ಪ ಏನಾರ ಎಮರ್ಜೆನ್ಸಿ ಬಂತು ಅಂತಂದ್ರೆ ಕ್ಯಾಶ್ ಇನ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಹಾಗಾದ್ರೆ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ನಾವು ನಮ್ ಬಿಸ್ನೆಸ್ ಅಲ್ಲಿ ಏನೇನ್ ಪ್ರಾಫಿಟ್ ಮಾಡ್ತಾ ಇರ್ತಾರೆ ಬೇರೆ ಇನ್ವೆಸ್ಟ್ಮೆಂಟ್ ಮೇಲೆ ಕೂಡ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ. ಯಾಕಂತಂದ್ರೆ ಬೇರೆ ಕಂಪ್ನಿಗಳು ನಮ್ಗಿಂತ ಇನ್ನು ತುಂಬಾ ಚೆನ್ನಾಗಿ ಓಡ್ತಾ ಇರ್ಬೋದು. ಸೊ ಅವಾಗ ನಾವು ಅವ್ರ ಮೇಲೆ ಏನು ಇನ್ವೆಸ್ಟ್ ಮಾಡಿದಾಗ ಸೆಕ್ಯೂರಿಟೀಸ್ ಗಳು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಅದರಿಂದ ಕೂಡ ನಮ್ಗೆ ಏನೋ ಇನ್ಕಮ್ ಜನರೇಟ್ ಮಾಡ್ತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇವೆಲ್ಲ 1 ವರ್ಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ ಬಿಡ್ಬೋದು. ಬಿಲ್ಸ್ ರಿಸೀವಬಲ್, ಏನು ಬಿಲ್ಸ್ ರಿಸೀವಬಲ್ ಅಂತಂದ್ರೆ ನಮ್ಗೆ ಬರ್ಬೇಕಾದಂತ, ಈಗ ಒಂದು ಬಿಸ್ನೆಸ್ ನ ನಾವು ಏನೋ ವ್ಯಾಪಾರವನ್ನ ಇನ್ನೊಬ್ರು ಮಾಡಿರ್ತೀವಿ, ಅವ್ರು ಸಾಲವಾಗಿ ತಗೊಂಡಿರ್ತಾರೆ. ಸೊ ಅಮೌಂಟ್ ನ ನಮಗೆ ಕೊಡ್ಬೇಕಾಗತ್ತೆ, ಅದು 1 ವರ್ಷದಲ್ಲಿ ಬಂದ್ಬಿಡುತ್ತೆ ಅಂತಂದ್ರೆ ಅದು ಬಿಲ್ಸ್ ರಿಸೀವಬಲ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಡೆಟಾರ್ಸ್ ಅಂತಂದ್ರೆ ಏನೋ ನಮ್ಮಿಂದ ಸಾಲವಾಗಿ ಅಮೌಂಟ್ ನ ತಗೊಂಡಿರ್ತಾರೆ, ಸೊ ಅವರಿಂದನೂ ಬರ್ಬೇಕಾಗುತ್ತೆ, ಅದು 1 ವರ್ಷದೊಳಗೆ ಬಂದ್ಬಿಡ್ತು ಅಂತಂದ್ರೆ ಎಲ್ಲವೂ ಯಾವ್ದು ಬರುತ್ತೆ? ಈಗ ತಗೊಂಡಿದ್ದ ಸಾಲನ ವರ್ಷಾನ್ಗಟ್ಲೆ ಇಟ್ಕೊಳಂಗಿಲ್ಲ, ಅವಾಗ್ಲೇನೆ ಕೊಟ್ಬಿಡ್ತಾರೆ, 1 ವರ್ಷದೊಳಗೆ ಬಂದ್ಬಿಡುತ್ತೆ ಅಂತಂದ್ರೆ ಅದನ್ನ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಇನ್ವೆಂಟ್ರಿಲಿ ಯಾವ್ಯಾವ್ದು ಬರುತ್ತೆ? ಫಿನಿಶ್ ಗೂಡ್ಸ್ ಮತ್ತೆ ರಾ ಮೆಟೀರಿಯಲ್ ಇದೆ. ನಮ್ಮ ಇಂಡಸ್ಟ್ರಿ ಒಳಗೆ ಏನ್ ರಾ ಮೆಟೀರಿಯಲ್ ಇದೆ, ರಾ ಮೆಟೀರಿಯಲ್ ಅಂತಂದ್ರೆ ಒಂದು ಕ್ಲಾತ್ ಇಂಡಸ್ಟ್ರಿ ಮಾಡ್ತೀವಿ ಅಂತಂದ್ರೆ ನಮ್ಗೆ ಮೇನ್ ರಿಸೋರ್ಸ್ ಏನಾಗಿರುತ್ತೆ? ಕ್ಲಾತ್, ಹತ್ತಿ ಆಗಿರುತ್ತೆ, ಕರೆಕ್ಟ್ ಕಾಟನ್ ಆಗಿರುತ್ತೆ. ಸೊ ಕಾಟನ್ ಬಂದ್ ಬಿದ್ದಿರುತ್ತೆ, ಅದ್ ಬಟ್ಟೆ ಆಗಕ್ಕಿಂತ ಮುಂಚೆ ಅದು ಏನಿತ್ತು ರಾ ಮೆಟೀರಿಯಲ್ ಆಗಿ ಬಿತ್ತು, ಅದು ಕೂಡ ನಮ್ಗೆ ಏನು ಕರೆಂಟ್ ಅಸೆಟ್ಸ್ ಆಗಿದೆ. ಇವಾಗ ಎಮರ್ಜೆನ್ಸಿ ಏನೋ ಬಂತು ಅಂತಂದ್ರೆ ಅದನ್ನ ಮಾರ್ಬಿಟ್ಟು ನಾವು ದುಡ್ಡು ತಗೊಂಡ್ಬಿಡ್ಬೋದಾ? ಈಗ ಅದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ ಆಗತ್ತಾ ಆತರ ಮಾಡಕ್ಕೆ? ಖಂಡಿತ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಕರೆಂಟ್ ಅಸೆಟ್ಸ್ ಏನಂತಂದ್ರೆ ಇಟ್ ಗೆಟ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್
ವೆರಿ ಈಸಿಲಿ ವಿತ್ ಇನ್ 1 year ನಮಗೆ ಎಮರ್ಜೆನ್ಸಿ ಬಂತು ಅಂದ್ರೆ ಅದನ್ನ ಮಾರ್ಬಿಟ್ಟು ನಾವು ಅಮೌಂಟ್ ಅನ್ನ ತಗೋಬಹುದು. ಹಾಗೆ ಫಿನಿಶಿಂಗ್ ಗೂಡ್ಸ್ ಅಂತಂದ್ರೆ ಹೇಳ್ತಾ ಇದ್ರೆ ಇಲ್ಲಿ ಕಾಟನ್ ಬಂತು, ಕಾಟನ್ ನ ಪ್ರೋಸೆಸ್ ಮಾಡಿ ಬಟ್ಟೆ ಮಾಡಿ ಇಟ್ಟಿದೀವಿ. ಈಗ ಬಟ್ಟೆನ ಮಾರೋದ್ರೆ ಮಾತ್ರನೇ ದುಡ್ಡು ಬರೋದು, ಕರೆಕ್ಟಾ? ದುಡ್ಡು ಮಾರ್ಬಿಟ್ರೆ ಎಲ್ಲಿಂದ ದುಡ್ಡು ಬರುತ್ತೆ? ಇನ್ ಕೇಸ್ ನಮಗೆ ದುಡ್ಡು ಅವಶ್ಯಕತೆ ಇದೆ ಅಂತಂದ್ರೆ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಯಾವುದೇ ಬಿಸ್ನೆಸ್ ಆದ್ರೂ ಅದನ್ನ ಮಾರ್ಬಿಟ್ಟು ಅಮೌಂಟ್ ಅನ್ನ ತಗೊಂಡ್ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಪ್ರಾಫಿಟ್ ಅನ್ನ ಅರ್ನ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಇದುವೇ ಕೂಡ ಏನು ಕರೆಂಟ್ ಅಸೆಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದ್ರೆ ಏನೋ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಅದಕ್ಕೆ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾರೆ. ಅಟ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಗೊತ್ತಾಗೋದು ಎಷ್ಟು ಅಂದ್ರೆ ಒಂದು ಬಜೆಟ್ ಇಟ್ಟಿರ್ತಾರೆ, ಇಷ್ಟೊಳಗೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಮಾಡ್ಬೇಕಾದ್ರೆ ಈಗ ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ 10 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಸ್ಟೇಜ್ ಗಳು ಇರುತ್ತೆ. ಈಗ ಒಂದ್ 2 ಫ್ಲೋರ್ ಬಿಲ್ಡಿಂಗ್ ಕಟ್ತಾರೆ ಅಂತಂದ್ರೆ ಫೌಂಡೇಶನ್ ಫಸ್ಟ್ ಸ್ಟೇಜ್ ಆಗಿರುತ್ತೆ, ಆಮೇಲೆ ಫಸ್ಟ್ ಫ್ಲೋರ್ ಕಟ್ಟೋದಾಗಿರುತ್ತೆ, ಗ್ರೌಂಡ್ ಫ್ಲೋರ್ ಕಟ್ಟೋದಾಗಿರುತ್ತೆ, ಗ್ರೌಂಡ್ ಫ್ಲೋರ್ ಮೇಲೆ ಫಸ್ಟ್ ಫ್ಲೋರ್ ಕಟ್ಟೋದಾಗಿರುತ್ತೆ. ಸೊ ಏನೇನ್ ಸ್ಟೇಜ್ ಗಳು ಕಟ್ತಾ ಹೋಗ್ತಾರೆ. ಈಗ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾರೆ ಅಂತಂದ್ರೆ ಇನ್ನು ಫಸ್ಟ್ ಫ್ಲೋರ್ ಅನ್ನ ಕಟ್ಟಬೇಕು ಅಂತಂತಂದ್ರೆ ಅವ್ರದ್ದು ವರ್ಕಿಂಗ್ ಕ್ಯಾಪಿಟಲ್ ನಡೀತಾ ಇದೆ, ಅಂದ್ರೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಏನು, ಮುಂದಿನ ತಿಂಗಳು ಯಾವ್ದೋ ನಾವು ಬಿಲ್ ಅನ್ನ ಕಟ್ಟಬೇಕು, ಓಕೆನಾ? ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ನಾನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ಕೊಡ್ತೀನಿ. ನನಗೆ ಮುಂದಿನ ತಿಂಗಳಿಗೆ ಏನೋ ಬೇರೆ ಬೇರೆ ಕಮಿಟ್ಮೆಂಟ್ ಗಳು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈ ತಿಂಗಳೇ ಪ್ರೀಪೇಯ್ಡ್ ಆಗಿ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡ್ಬೇಕು. ಮುಂಚೆನೆ ಒಂದು ನೆಕ್ಸ್ಟ್ ಮಂತ್ ಇಂದ ಈ ತಿಂಗಳೇ ನಾನು ಪ್ರೀಮಿಯಂ ಪೇಮೆಂಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಅದನ್ನ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್ಸ್ ಆಗಿದೆ. ಹಾಗಾದ್ರೆ ಕರೆಂಟ್ ಅಸೆಟ್ಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಯಾವ್ದು, ಮತ್ತೆ ಅದಕ್ಕೆ ಎಕ್ಸಾಂಪಲ್ ಗಳು ಯಾವ್ದು, ಮತ್ತೆ ಏನೇನ್ ಫ್ಯಾಕ್ಟರ್ಗಳು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಕರೆಂಟ್ ಲಯಬಿಲಿಟೀಸ್ ಆರ್ ದೋಸ್ ಪೇಮೆಂಟ್ಸ್ ಆಬ್ಲಿಗೇಷನ್ ವಿಚ್ ಆರ್ ಡ್ಯೂ ಫಾರ್ ಪೇಮೆಂಟ್ ವಿತ್ ಇನ್ 1 year such as bill payable, creditors, outstanding expenses, etc. ನೀವು ಅಕೌಂಟೆನ್ಸಿ ಮಾಡ್ಬೇಕಾದ್ರೆ ನೀವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿರ್ತೀರಾ. ಅವಾಗ ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವ್ದು ಅದರಿಂದ ಲೆಸ್ ಮಾಡ್ತಾ ಹೋಗ್ತೀರಾ, ಕರೆಕ್ಟಾ? ಮಾಡಿರ್ತೀರಾ. 100% ನಿಮ್ಗೆ ಕ್ಲಾಸ್ ಅಲ್ಲಿ ಟೀಚರ್ ಗಳು ಹೇಳ್ಕೊಟ್ಟಿರ್ತಾರೆ. ಸೊ P&L ಮಾಡ್ಬೇಕಾದ್ರೆ ನೀವು ಏನು ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ನ ನೀವು ಮಾಡಿರ್ತೀರಾ. ಸೊ ಕರೆಂಟ್ ಲಯಬಿಲಿಟೀಸ್ ಏನ್ ಬಂತು ಅಂತ ಈಗ ಅಲ್ಲೇ ತಿಳ್ಕೊಂಡು, ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಏನು, ನಾವು ಕಟ್ಟಬೇಕಾದಂತಹ ಪೇಮೆಂಟ್ ಗಳನ್ನ 1 ವರ್ಷದ ಒಳಗೆ ಕಟ್ಟು ಮುಗಿಸ್ಕೊಂಡ್ರನ್ನ ಕರೆಂಟ್ ಲಯಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಕರೆಂಟ್ ಲಯಬಿಲಿಟಿ ಆರ್ ದೋಸ್ ಪೇಮೆಂಟ್ ಆಬ್ಲಿಗೇಷನ್ ವಿಚ್ ಆರ್ ಡ್ಯೂ ಫಾರ್ ಪೇಮೆಂಟ್ ವಿತ್ ಇನ್ 1 year. ಕಟ್ಟಬೇಕಾಗಿರ್ತಕ್ಕಂತಹ ಪೇಮೆಂಟ್ ನ 1 ವರ್ಷದ ಒಳಗೆ ಕಟ್ಟಿ ಮುಗಿಸ್ತಕ್ಕಂಥ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಆ ತರದ್ ಯಾವ್ದು, ಬಿಲ್ಸ್ ಪೇಯಬಲ್. ಈಗ ನಾವ್ ವ್ಯಾಪಾರ ಮಾಡಿದ್ದು ಬೇರೆಯವ್ರಿಗೆ ಬಿಲ್ಸ್ ಅದು ರಿಸೀವಬಲ್ ಆಗಿತ್ತು. ಈಗ ಬಿಲ್ಸ್ ಪೇಯಬಲ್ ನಾವು ನಮ್ಮ ಮೇಲ್ಗಡೆ ಯಾರು ಇರ್ತಾರೆ ಅವರಿಂದ ಪರ್ಚೇಸ್ ಮಾಡಿರ್ತೀವಿ, ರಿಟೇಲರ್ ಇಂದ ನಾವು ಪರ್ಚೇಸ್ ಮಾಡಿರ್ತೀವಿ ಅಂತ ಅಂದಾಗ ನಾವು ಇನ್ನೊಬ್ರು ವ್ಯಾಪಾರ ಮಾಡ್ತೀವಿ. ನಾವು ಮೇಲ್ಗಡೆಯಿಂದ ಯಾರಿಂದ ತಗೊಂಡ್ಬಂದಿರ್ತೀವಲ್ಲ, ಹೋಲ್ಸೇಲರ್ ಇಂದ ನಾವು ರಿಟೇಲರ್ ತಗೊಂಡ್ಬಂದಿರ್ತೀವಿ ಅಂತಂದಾಗ ಹೋಲ್ಸೇಲರ್ಗೆ ನಾವು ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ನಾವು ಅದನ್ನ ನಾವು ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ ಪ್ರಾಡಕ್ಟ್ ನ ತಗೊಂಡ್ಬಂದಿರ್ತೀವಿ. ಅವಾಗ ಏನಾಗುತ್ತೆ, ನಾವು ಆ ಬಿಲ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಈ ಕಾನ್ಸೆಪ್ಟ್ ಎಲ್ಲ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ್ಲೇನೆ ಓದಿರ್ತೀರಾ. ಸೊ ಇನ್ನೊಂದ್ಸಲ ರಿವೈಸ್ ಆಗ್ತಾ ಇದೆ. ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು. ಕ್ರೆಡಿಟರ್ಸ್ ಅಂತಂದ್ರೆ ನಾವು ಕಟ್ಕೊಡ್ಬೇಕಾಗಿರ್ತಕ್ಕಂತಹ ಅಮೌಂಟ್ ಆಗಿರ್ಬೋದು, ಹಾಗೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಾವು ಕೊಡ್ಬೇಕು ಆದ್ರೆ ಇನ್ನೂ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಇವನ್ನೆಲ್ಲ ಏನು ವಿತ್ ಇನ್ 1 year ಅಲ್ಲಿ ನಾವು ಪೇಮೆಂಟ್ ಅನ್ನ ಮಾಡಿ ಕ್ಲಿಯರ್ ಮಾಡಬಹುದಾಗಿದೆ ಅಲ್ಲ. ಇವನ್ನೆಲ್ಲ ಕರೆಂಟ್ ಲಯಬಿಲಿಟೀಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾದ್ರೆ ಈ ಕರೆಂಟ್ ಲಯಬಿಲಿಟೀಸ್ ಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಬಿಸ್ನೆಸ್. ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂತಂದ್ರೆ ನಾವು ಮೇನ್ ಏನ್ ನೋಡ್ದು, ವರ್ಕಿಂಗ್ ಕ್ಯಾಪಿಟಲ್ ನೋಡ್ದು, ಕರೆಕ್ಟಾ? ಈ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನೇನ್ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಏನೇನ್ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ನೇಚರ್ ಆಫ್ ಬಿಸ್ನೆಸ್ ಆಗ್ಲೇನೆ ಎಕ್ಸ್ಪ್ಲೈನ್ ಮಾಡಿದೀನಿ ಟಾಪಿಕ್ ನ. ಯಾವ ನೇಚರ್ ಮೇಲೆ ಬಿಸ್ನೆಸ್ ಮಾಡ್ತಾ ಇದೆ, ಅದು ಗೂಡ್ಸ್ ಮೇಲೆ ಮಾಡ್ತಿದ್ಯಾ, ಮ್ಯಾನುಫ್ಯಾಕ್ಚರಿಂಗ್ ಫೋಕಸ್ ಮಾಡ್ತಿದ್ಯಾ, ಅಥವಾ ಸರ್ವಿಸ್ ಸೆಕ್ಟರ್ ಮೇಲೆ ಅದು ಫೋಕಸ್ ಮಾಡಿ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಸ್ಕೇಲ್ ಆಫ್ ದ ಆಪರೇಷನ್ ಈಗಾಗಲೇ ಮತ್ತೆ ಎಕ್ಸ್ಪ್ಲೈನ್ ಮಾಡಿದೀನಿ ಈಗ ಇನ್ನು 10 ನಿಮಿಷದ ಹಿಂದೆ. ಏನು ಸ್ಕೇಲ್ ಆಫ್ ಆಪರೇಷನ್, ಅವರು ಮೈಕ್ರೋ ಸ್ಮಾಲ್ ಬಿಸ್ನೆಸ್ ಮಾಡ್ತಿದಾರ, ಮೀಡಿಯಂ ಸೈಜ್ ಅಲ್ಲಿ ಮಾಡ್ತಾ ಇದಾರ, ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಿದಾರ, ಲಾರ್ಜ್ ಸ್ಕೇಲ್ ಅಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇದಾರ, ವಿತ್ ಇನ್ ದ ಸ್ಟೇಟ್ ಮಾಡ್ತಾ ಇದಾರ, ಔಟ್ಸೈಡ್ ದ ಕಂಟ್ರಿನೂ ಕೂಡ ಅವರು ಎಕ್ಸ್ಪಾನ್ಷನ್ ಏನಾದ್ರು ಮಾಡ್ತಿದಾರ, ಮಲ್ಟಿ ನ್ಯಾಷನಲ್ ಕಂಪನಿಗಳ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬಿಸ್ನೆಸ್ ಸೈಕಲ್ 4ನೇ ಪಾಯಿಂಟ್. ಬಿಸ್ನೆಸ್ ಗೆ ಸೈಕಲ್ ಇದೆ. ಯಾವ ತರ ಸೈಕಲ್ ಇದೆ? ಇದಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅದು ಇಂಟ್ರೊಡಕ್ಷನ್ ಸ್ಟೇಜು, ಗ್ರೋತ್ ಸ್ಟೇಜು, ಮೆಚುರಿಟಿ ಸ್ಟೇಜು, ಸ್ಯಾಚುರೇಷನ್ ಸ್ಟೇಜು, ಹೀಗೆ ಡಿಕ್ಲೈನ್ ಸ್ಟೇಜ್ ಅಂತ ಅಂದ್ಬಿಟ್ಟು ಸೈಕಲ್ ಇರುತ್ತೆ.
ಸೊ ಆ ಸ್ಟೇಜ್ ಅಲ್ಲಿ ಬಿಸ್ನೆಸ್ ಯಾವ ಸ್ಟೇಜ್ ಅಲ್ಲಿ ಇದೆ, ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಮೆಚುರಿಟಿ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಅದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೋರ್ತ್ ಪಾಯಿಂಟ್ ಸೀಸನಲ್ ಫ್ಯಾಕ್ಟರ್ಸ್. ಎಸ್, ಸೀಸನಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಏನು, ನೀವು ನೋಡಕತ್ತಂತಹ ಸೀಸನ್ ಆಗಿರುತ್ತೆ. ಈಗ ಈ ಆಷಾಢ ಬಂತು ಅಂತಂದ್ರೆ ಏನಾಗುತ್ತೆ, ವ್ಯಾಪಾರಗಳೆಲ್ಲ ಕಡಿಮೆ ಆಗುತ್ತೆ, ಮದುವೆಗಳೆಲ್ಲ ನಿಂತೋಗಿರುತ್ತೆ, ಕರೆಕ್ಟಾ. ಸೊ ಅವಾಗ ಏನಿರುತ್ತೆ, ಮಳೆ ಜಾಸ್ತಿ ಇರುತ್ತೆ. ಅದೇನು ಶ್ರಾವಣ ಬಂತು ಅಂದ್ರೆ ಪೂಜೆಗಳು ಜಾಸ್ತಿ ಆಗುತ್ತೆ, ಫಂಕ್ಷನ್ಗಳು ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಸೀಸನಲ್ ವೇರಿಯೇಷನ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಪ್ರೊಡಕ್ಷನ್ ಸೈಕಲ್. ಏನ್ ಪ್ರೊಡಕ್ಷನ್ ಸೈಕಲ್ ಅಂತಂದ್ರೆ ಯಾವ ಯಾವ ಪ್ರಾಡಕ್ಟ್ ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರು ಹೊರಗೆ ಬಿಡ್ತಾ ಇದಾರೆ, ಹಾಗೆ ಪ್ರೊಡಕ್ಷನ್ ಸೈಕಲ್ ಅವ್ರದ್ದು ಎಷ್ಟು ಚೆನ್ನಾಗಿದೆ, ಇಂಟರ್ಲಿಂಕ್ ಆಗಿ ಹೋಗ್ತಾ ಇದೆಯಾ ಅಥವಾ ಡಿವೈಡ್ ಆಗಿ ಬೇರೆ ಬೇರೆ ಕಡೆ ತುಂಬಾ ಡಿಲೇ ಆಗ್ತಾ ಇದೆಯಾ ಅನ್ನೋದನ್ನು ಕೂಡ ಆ ಫ್ಯಾಕ್ಟರ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕ್ರೆಡಿಟ್ ಅಲೌಡ್. ಏನ್ ಕ್ರೆಡಿಟ್ ಅಲೌಡ್ ಅಂತಂದ್ರೆ ಒಂದು ಬಿಸ್ನೆಸ್ ನಾವು ಮಾಡ್ತಾ ಇದೀವಿ, ನಾವು ನಮ್ಮ ಕಸ್ಟಮರ್ ಇರ್ತಾರೆ, ಜೆನ್ಯೂನ್ ಇರ್ತಾರೆ, ನಾವು ಒಂದು ಸಾಲನ ಕೊಟ್ಟಿರ್ತೀವಿ, ಏನಕ್ಕೆ ಅವನು ನಮ್ಮ ಅಂಗಡಿನೇ ಹುಡ್ಕೊಂಡ್ ಬರ್ತಾನೆ, ಅವನು ನಮ್ಗೆ ವ್ಯಾಪಾರನ ತಗೊಂಡ್ ಕೊಡ್ತಾನೆ ಅಂತಂದಾಗ ಅವನಿಗೆ ನಾವು ಲೋನ್ ಅನ್ನ ಕೊಡ್ತೀವಿ, ಅಂದ್ರೆ ನಾವು ಸಾಲದಲ್ಲಿ ವ್ಯಾಪಾರವನ್ನ ಮಾಡಿರ್ತೀವಿ. ಕ್ರೆಡಿಟ್ ಅಲೌಡ್. ಅಲೌಡ್ ಅಂತಂದ್ರೆ ಏನು, ಸಾಲವಾಗಿ ನಾವು ವ್ಯಾಪಾರನ ಅವನಿಗೆ ಕೊಟ್ಟಿರ್ತೀವಿ, ಅದು ಕೂಡ ಬರ್ಬೇಕಾಗುತ್ತೆ. ಎಷ್ಟು ಸಾಲ ಕೊಟ್ಟಿದೀವಿ ಅಂತ ಅನ್ನೋದು ಕೂಡ ಏನು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ಕ್ರೆಡಿಟ್ ಅಲೌಡ್, ನಾವು ನಮ್ಮ ಕಸ್ಟಮರ್ಗೆ ಎಷ್ಟು ಕ್ರೆಡಿಟ್ ಕೊಟ್ಟು ಅಂತ ಅಂದ್ಬಿಟ್ಟು. ಕ್ರೆಡಿಟ್ ಅವೈಲ್ ಅಂತಂದ್ರೆ ಏನು, ನಾವು ನಮ್ಮ ಹೋಲ್ಸೇಲರ್ ಇಂದ ಎಷ್ಟು ಸಾಲವಾಗಿ ಐಟಮ್ ನ ತಗೊಂಡ್ಬಂದಿದೀವಿ, ಯಾಕಂದ್ರೆ ನಾವು ಪೇಮೆಂಟ್ ಮಾಡ್ಬೇಕು, ಕರೆಕ್ಟಾ. ಈಗ ನಾನೇನೋ ಸಾಲವಾಗಿ ಮಾಡ್ತೀನಿ ಅಂತಂದ್ರೆ ಅವ್ನ ಕಸ್ಟಮರ್ ಜೆನ್ಯೂನ್ ಇದಾನೆ ಅಂತಂದ್ರೆ ನನ್ನ ಹತ್ರ ದುಡ್ಡು ಇದ್ದಾಗ ನಾನು ಹೋಲ್ಸೇಲರ್ ನಾನು ಟಾಪ್ ನಾನು ಪರ್ಚೇಸ್ ಮಾಡ್ತೀನಿ, ಅವನ ಹತ್ರನೂ ಸಾಲವಾಗಿ ನಾನು ತಂದಿರ್ತೀನಿ ಕೆಲವು ಟೈಮ್, ಕರೆಕ್ಟಾ. ಅವ್ನು ಯಾವ್ದ್ರ ಮೇಲೆ ಕೊಟ್ಟಿರ್ತಾನೆ, ನನ್ನ ಮೇಲೆ, ನನ್ನ ನಂಬಿಕೆ, ನನ್ನ ಬಿಸ್ನೆಸ್ ಮೇಲೆ ನಂಬಿಕೆ ಮೇಲೆ ಅವನು ಸಾಲವಾಗಿ ಕೊಟ್ಟಿರ್ತಾನೆ. ಸೊ ಕ್ರೆಡಿಟ್ ಅವೈಲ್ ಅಂತಂದ್ರೆ ನಾನು ಎಷ್ಟು ಕ್ರೆಡಿಟ್ ನ ಕೊಡ್ತೀನಿ, ಹಾಗೆ ನಾನು ಎಷ್ಟು ಸಾಲವಾಗಿ ತಂದಿದ್ದೀನಿ ಅಂತ ಅನ್ನೋದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಪರೇಟಿಂಗ್ ಎಫಿಷಿಯನ್ಸಿ. ಅವರು ಯಾವ ಪ್ರಮಾಣದಲ್ಲಿ, ಈಗ ಒಂದು ಮಿಷನರಿನ ಅವರು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆ ತನಕನೂ ರನ್ ಮಾಡ್ತಾ ಇದಾರ. ಈಗ ನೋಡಿ, ಇಲ್ಲಿ ಯಾವ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಅಂತಂದ್ರೆ 8th ಶಿಫ್ಟ್ ಅಲ್ಲಿ ನಾನ್ ಸ್ಟಾಪ್ ಮಿಷನರಿಗಳು ವರ್ಕ್ ಆಗ್ತಾ ಇರುತ್ತೆ. ನಾನ್ ಸ್ಟಾಪ್ ಮಿಷನರಿಗಳು ವರ್ಕ್ ಆದಾಗ ಏನಾಗುತ್ತೆ, ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ನಡ್ಕೊಂತ ಹೋಗುತ್ತೆ, ಕರೆಕ್ಟಾ. ಸೊ ಮತ್ತೆ ಅದನ್ನ ಸ್ಟಾಪ್ ಆಗ್ಬಿಟ್ರೆ ಏನಾಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡಕ್ಕೆ ಟೈಮ್ ಬೇಕಾಗುತ್ತೆ, ಫುಲ್ ಫ್ಲೋ ಬರ್ಬೇಕು ಅಂತಂದ್ರೆ ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಸೊ ಆಪರೇಟಿಂಗ್ ಎಫಿಷಿಯನ್ಸಿ ಅವ್ರದ್ದು ತುಂಬಾ ಹೇಗಿದೆ, 3 ಶಿಫ್ಟ್ ಅಲ್ಲೂ ಬಿಸ್ನೆಸ್ ನಡೀತಾ ಇದೆಯಾ ಅಥವಾ 1 ಶಿಫ್ಟ್ ಅಲ್ಲಿ ಮಾತ್ರ ನಡೀತಾ ಇದೆಯಾ, ಸೊ ಎಲ್ಲರ ಡಿಲೇ ಆಗ್ತಿದ್ಯಾ, ಅವ್ರ ಆಪರೇಷನ್ ಎಫಿಷಿಯನ್ಸಿ ಎಷ್ಟು ಪ್ರಮಾಣದಲ್ಲಿದೆ, ಈಗ 10% ಪ್ರಾಫಿಟ್ ಮಾಡ್ತಾ ಇದಾರೆ, 20% ಪ್ರಾಫಿಟ್ ಮಾಡ್ತಾ ಇದಾರೆ, ಎಲ್ಲ ಯಾವ ತರ ಸೈಕಲ್ ಇದೆ ಅಂತ ಅನ್ನೋದು ಬಟ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್. ಈಗ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿ ಕ್ರೋಡ್ಸ್ ಇನ್ವೆಸ್ಟ್ ಮಾಡ್ತಾ ಇದೀವಿ, ಒಂದು ಇಂಡಸ್ಟ್ರಿನ ತೆಗಿತಾ ಇದಾರೆ ಅಂತಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಾ ಮೆಟೀರಿಯಲ್ ಇಲ್ಲ, ಇಷ್ಟೊಂದು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡ್ಬಿಟ್ರು ಅಂತಂದ್ರೆ ಏನಕ್ಕೆ ಒಟ್ಟ ಬಿಡುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಒಟ್ಟ ಬಿದ್ಬಿಡುತ್ತೆ. ಸೊ ಅವಾಗ ಅದಕ್ಕೆ ಏನ್ ಹೇಳ್ತಿದ್ರೆ, ರಾ ಮೆಟೀರಿಯಲ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ರಾ ಮೆಟೀರಿಯಲ್ ಕರೆಕ್ಟ್ ಟೈಮಿಗೆ ಸಿಗ್ಬೇಕು. ಈಗ ನೋಡಿ, ಇದೆ ಯಾವ್ದೋ ಒಂದು ಕ್ಲಾತ್ ಇಂಡಸ್ಟ್ರಿನೇ ಅಂತಂತಾನೆ ಅನ್ಕೊಳ್ಳಿ, ಅಥವಾ ನಿಮ್ಗೆ ಏನೋ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿನೇ ಅಂತಂದ್ರೆ ಅವ್ರಿಗೆ ಒಳ್ಳೆ ಅವೈಲಬಲ್ ರಾ ಮೆಟೀರಿಯಲ್ ಸಿಗ್ತಾ ಇರ್ಬೇಕು. ಈಗ ನೋಡಿ, ಇಲ್ಲಿ ಎಣ್ಣೆ ತೆಗಿಯೋದು ಅಂತ ಅನ್ಕೊಳ್ಳಿ, ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಇಲ್ಲ ಅಂತಂದ್ರೆ ಆಯಿಲ್ ಇಂದ ಎಲ್ಲಿ ತೆಗಿತೀರಾ, ಹೌದಾ. ಸೊ ಸನ್ಫ್ಲವರ್ ತುಂಬಾ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸನ್ಫ್ಲವರ್ ಬಿದ್ರೆ ಮಾತ್ರನೇ ಅವರು ಏನೋ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಕ್ಕಾಗತ್ತೆ, ಇಲ್ಲದವ್ರೆ ಮಾಡಕ್ಕಾಗಂಗಿಲ್ಲ. ಸೊ ರಾ ಮೆಟೀರಿಯಲ್ ಅವೈಲಬಿಲಿಟಿ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗ್ರೋತ್ ಪ್ರಾಸ್ಪೆಕ್ಟ್ ಅಂತಕ್ಕಂಥದ್ದು ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನು ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ಅಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಬಿಸ್ನೆಸ್ ನ ಮಾಡ್ತಾ ಇರುತ್ತೆ. ಸೊ ಒಂದು ಗ್ರೋತ್ ಮೈಂಡ್ ಸೆಟ್ ಇರುತ್ತೆ. ಲಾಸ್ ಮಾಡ್ಕೊಳ್ತೀನಿ ಅಂತ ಯಾರು ಮಾಡಂಗಿಲ್ಲ, ಗ್ರೋತ್ ಅಲ್ಲಿ ಇರ್ತೀನಿ, ನಾನು ಪ್ರಾಫಿಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ, ನಾನು ಫ್ಯೂಚರ್ ಅಲ್ಲಿ ತುಂಬಾ ಇನ್ನೂ ಜಾಸ್ತಿ ಇದು ಡೆವಲಪ್ ಆಗ್ತಾ ಇರುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲೇನೆ ಮಾಡ್ತಾ ಇರ್ತಾರೆ. ಸೊ ಅಂತ ಪ್ರಾಸ್ಪೆಕ್ಟ್ ಇದ್ರೆ, ಅಂದ್ರೆ ಗ್ರೋತ್ ಮೈಂಡ್ ಸೆಟ್ ಇದ್ರೆ ಇರ್ತಕ್ಕಂತಹದ್ದುವೆ ಏನೋ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೆವೆಲ್ ಆಫ್ ಕಾಂಪಿಟೇಷನ್. ಏನು ಲೆವೆಲ್ ಆಫ್ ಕಾಂಪಿಟೇಷನ್ ಅಂತಂದ್ರೆ, ಒಂದು ಬಿಸ್ನೆಸ್ ಮಾಡ್ತೀನಿ, ಈಗ ಯಾರೋ ಒಬ್ರು ಹೋಟೆಲ್ ತೆಗೆದ್ರು ಅಂತಂದ್ರೆ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಮಂತ್ ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಹೋಟೆಲ್ ಓಪನ್ ಆಗ್ಬೋದು, ಕರೆಕ್ಟಾ. ಒಂದು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಪಕ್ಕದಲ್ಲೇ ಒಬ್ರು ಇನ್ನೊಂದು ಬಿಸ್ನೆಸ್ ನ ಮಾಡ್ಬೋದು. ಯಾರೋ ಒಂದು ಲಾರಿ ತಗೊಳ್ತಾರೆ ಅಂತಂದ್ರೆ ಇವ್ರಿಗಿಂತ ಜಾಸ್ತಿ ಈಗಾಗಲೇ ಲಾರಿಗಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂತಹದ್ದು ಇರ್ಬೋದು. ಸೊ ಈ ತರ ಕಾಂಪಿಟೇಷನ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇನ್ಫ್ಲೇಷನ್ ಕೂಡ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ,
ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಈಗ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಯಾವಾಗ್ಲೂ ತುಂಬಾ ಜಾಸ್ತಿ ಆಗ್ತಾನೆ ಹೋಯ್ತು ಇನ್ಫ್ಲೇಷನ್ ಆಗ್ತಾನೆ ಇದೆ ಅಂತಂದ್ರೆ ಅವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆದಾಗ ಪ್ರೈಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇವತ್ತು ಏನೋ ಒಂದು ಯಾವ್ದೋ ನೀವು ಐಟಮ್ ನ ತಗೊಳ್ತೀರಾ ಅಂತಂದ್ರೆ, ಈಗ ಒಂದು ಮೌಸ್ ಅನ್ನೇ ತಗೊಳ್ಳಿ, ಮೌಸ್ ಅನ್ನ ಎಕ್ಸಾಂಪಲ್ ಇಟ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಒಂದು 300 ರುಪೀಸ್ ಮೌಸು ಇದೆ, 500 ರುಪೀಸ್ ಮೌಸು ಇದೆ. ಬಟ್ ಇದು 300 ಪ್ರತಿ ವರ್ಷನೂ 300 ಇರುತ್ತಾ, ಮುಂದಿನ ವರ್ಷ 400 ಆಗುತ್ತೆ, ಮುಂದಿನ ವರ್ಷ 500 ಆಗುತ್ತೆ. ಸೊ ಈ ತರ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಸೊ ಒಂದು ಇನ್ಫ್ಲೇಷನ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ರಿಕ್ವೈರ್ಮೆಂಟ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಗೈಸ್. ಅಲ್ಲಿಗೆ ನೀವು ಏನು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಕರೆಂಟ್ ಅಸೆಟ್ಸ್ ಅಂದ್ರೇನು, ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ನಾವು ಏನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ. ಈಗ ಕ್ವಿಕ್ ಆಗಿ ಫೈನಲ್ ಆಗಿ ನಾವು ಏನನ್ನ ನೋಡ್ದೋ ಫಸ್ಟ್ ಇಂದ ಅಂತ ಅಂದ್ಬಿಟ್ಟು ಒಂದು ರಿವಿಷನ್ ನ ಮಾಡೋಣ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಹಾಗೆ ಈ ಚಾಪ್ಟರ್ ಇಂದ ನಿಮ್ಮ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಫಸ್ಟ್ ವಿಡಿಯೋದಲ್ಲಿ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು, ಹಾಗೆ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಡಿಫ್ರೆಂಟ್ ಟೈಪ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ ಗಳು ಯಾವ್ದು, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಡಿವಿಡೆಂಟ್, ಹಾಗೆ ಇನ್ವೆಸ್ಟ್ಮೆಂಟ್ ಡಿವಿಡೆಂಟ್ ಅಂತಂದ್ರೆ ಏನು, ಆಮೇಲೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತಂದ್ರೆ ಏನು, ಅದರಲ್ಲಿ ಯಾವ ಫ್ಯಾಕ್ಟರ್ಸ್ ಗಳು ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಗೆ ಇಂಪ್ಯಾಕ್ಟ್ ಆಗುತ್ತೆ, ಫೈನಾನ್ಷಿಯಲ್ ಡಿಸಿಷನ್ ಅಂದ್ರೇನು, ಯಾವ ಫ್ಯಾಕ್ಟರ್ಸ್ ಗಳು ಫೈನಾನ್ಷಿಯಲ್ ಡಿಸಿಷನ್ ಗೆ ಇಂಪ್ಯಾಕ್ಟ್ ಆಗುತ್ತೆ, ಡಿವಿಡೆಂಡ್ ಡಿಸಿಷನ್ ಅಂತಂದ್ರೇನು, ಡಿವಿಡೆಂಡ್ ಡಿಸಿಷನ್ ಗೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಫ್ಯಾಕ್ಟರ್ಸ್ ಗಳು ಯಾವುದು ಅಂತ ನೋಡಿದ್ವಿ. ಮತ್ತೆ ಇವತ್ತಿನ ಸೆಷನ್ ಅಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದ್ರೇನು, ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್, ಹಾಗೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು, ಫೈನಾನ್ಷಿಯಲ್ ಲಿವರೇಜ್, ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತಂದ್ರೇನು, ಫ್ಯಾಕ್ಟರ್ ಎಫೆಕ್ಟಿಂಗ್ ಆನ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವ್ಯಾವ್ದಿದೆ ಅಂತ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಫೈನಾನ್ಷಿಯಲ್ ರಿಸ್ಕ್ ಅಂತಂದ್ರೆ ಏನು, ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಅಂತಂದ್ರೆ ಏನು ಅನ್ನೋದು, ಹಾಗೆ ಫಿಕ್ಸ್ಡ್ ಕ್ಯಾಪಿಟಲ್ ಗೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಫ್ಯಾಕ್ಟರ್ಸ್ ಗಳು ಯಾವ್ಯಾವುದು ಅಂತ ಎಲಾಬ್ರೇಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೇನು, ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಬರ್ತಕ್ಕಂತಹ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವ ಎಕ್ಸಾಂಪಲ್, ಹಾಗೆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಗೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಎಲ್ಲಾ ಪಾಯಿಂಟ್ ಗಳು ಏನೇನ್ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ ಗೈಸ್. ಇಲ್ಲಿಗೆ ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 9 ಚಾಪ್ಟರ್ ಆದಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿತು. ಸೊ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂತಂದ್ರೆ ನೀವು ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಕ್ರಿಯೇಟ್ ಮಾಡಿದೀನಿ, ಅದಕ್ಕೂ ಜಾಯಿನ್ ಆಗಿ ಪ್ರತಿದಿನ ಏನ್ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಅದರಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕ್ಲಾಸ್ ಗಳು ಇಷ್ಟ ಆಗ್ತಿದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನ ಎಷ್ಟು 9th ಮುಗೀತು ಅಂತಂದ್ರೆ ನಿಮ್ಗೆ ಇನ್ 2 ಚಾಪ್ಟರ್ ಗಳು ಉಳಿದಿದ್ದು, ಮಾರ್ಕೆಟಿಂಗ್ ಮತ್ತೆ ಕನ್ಸ್ಯೂಮರ್, ಆ 2 ಚಾಪ್ಟರ್ ಗಳು ಮಾಡ್ತಾ ಅಂತಂದ್ರೆ ಇಡೀ ವರ್ಷದ ಹೋಲ್ ಸಿಲೆಬಸ್ ನಿಮ್ಗೆ ಕಂಪ್ಲೀಟ್ ಆದಂಗಾಗುತ್ತೆ. ಈಸಿಯಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ಸ್ಕೋರ್ ನ ನೀವು ಮಾಡ್ಬೋದು. ನೀವೇನ್ ಹತ್ರ ಬರ್ತಾ ಇರ್ತೀರಾ ಇನ್ನೇನ್ ಎಕ್ಸಾಮ್ ಹತ್ರಕ್ಕೆ, ಸೊ ನಿಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಒಂದು ಕ್ಲಾಸ್ ಗಳನ್ನ ಮಿಸ್ ಮಾಡಬೇಡಿ, ಕ್ಲೀನ್ ಆಗಿ ಕೀ ಪಾಯಿಂಟ್ ಗಳನ್ನ ಮಾಡ್ತಾ ಇರಿ. ಸೊ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ನೆಕ್ಸ್ಟ್ ಯೂನಿಟ್ಸ್ ಗಳಲ್ಲಿ ಸಿಗ್ತಾ ಹೋಗೋಣ.